ನಮಸ್ಕಾರ. ಹೊರೋಸ್ಕೋಪ್ ಸ್ಟೆಥೋಸ್ಕೋಪ್ ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. NKR TV ಈ ವಾಹಿನಿಯಿಂದ ಪ್ರಸಾರ ಆಗುವಂಥ ಈ ಕಾರ್ಯಕ್ರಮವನ್ನು ನಾವು ಹುಬ್ಬಳ್ಳಿಯ ಕಲಾವಿದರಾದ ಯಶವಂತ್ ಸರ್ದೇಶಪಾಂಡೆ ಮತ್ತು ಡಾಕ್ಟರ್ ಪವನ್ ಜೋಶಿ ಅವರು ಪ್ರಸ್ತುತ ಮಾಡ್ತೇವೆ. ಮನುಷ್ಯಾಗ ದೇಹದ ಸಂಬಂಧಿ ಅಥವಾ ಅವನ ಪ್ರಾರಬ್ಧದ ಸಂಬಂಧಿ ಏನೇನು ಪ್ರಾಬ್ಲಮ್ ಇರ್ತಾವೆ ಅದರ ಬಗ್ಗೆ ಚರ್ಚಾ ಇದರೊಳಗೆ ಆಗ್ತದೆ. ಡಾಕ್ಟರ್ ಪವನ್ ಜೋಶಿ ಅವರು ಮೆಡಿಕಲ್ ಸೈನ್ಸ್ ಓದಿ ಜ್ಯೋತಿಷ್ಯ ಶಾಸ್ತ್ರದಾಗ ಆಚಾರ್ಯ ಪದವಿಯನ್ನು ಪಡೆದಂಥವ್ರು. ಸೊ ಅವರು ನಮಗೆ ಪರಿಹಾರಗಳನ್ನು ಹೇಳ್ಕೊತಾ ಹೋಗ್ತಾರೆ. ನಾನು ನಿಮ್ಮ ಪರವಾಗಿ ಅವರಿಗೆ ಪ್ರಶ್ನೆಗಳನ್ನು ಹಾಕ್ಕೋತಾ ಹೋಗ್ತೇನೆ. ಪ್ರಶ್ನೆಗಳು ನಿಮ್ಮ ವೈಯಕ್ತಿಕವಾಗಿರಬಹುದು ಅಥವಾ ನಮ್ಮ ಕೆಲವು ಮಂದಿ ಎಲ್ಲರದು ಸೇರಿ ಸಾಮೂಹಿಕ ಪ್ರಾಬ್ಲಮ್ಮು ಇರಬಹುದು. ಅದಕ್ಕೆ ಪರಿಹಾರ ಏನು, ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳ್ತದೆ, ನಮ್ಮ ದೇಶದ ಸನಾತನ ಧರ್ಮದ ಆಚಾರ ವಿಚಾರಗಳನ್ನು ಹೆಂಗೆ ಪಾಲನೆ ಮಾಡಿದ್ರೆ ಅದ್ರಾಗ ಸುಧಾರಣೆ ಆಗ್ತದೆ, ಮತ್ತು ಮೆಡಿಕಲಿ ನಾವು ಏನೇನು ತಯಾರು ಮಾಡ್ಕೋಬೇಕು, ಅದಕ್ಕೆ ಯಾವ ಔಷಧಿ ಯಾವ ಉಪಚಾರ ನಮ್ಮ ಚಲೋ ಬದುಕಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಅನ್ನೋದ್ರ ಚರ್ಚಾ ಈ ಕಾರ್ಯಕ್ರಮದಾಗಿರ್ತದೆ. ಮೊದಲನೇ ಸಂಚಿಕೆಗೆ ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ಡಾಕ್ಟ್ರ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಡಾಕ್ಟ್ರ, ನಿಮ್ಮದು ಅದ್ಭುತ ಬದುಕು. ನೀವು ಬಹಳಷ್ಟು ಜನ ನಿಮ್ಮ ಹತ್ರ ಸಹಾಯ ಬೇಡಿ ಬಂದವರನ್ನು ಯಾರನ್ನೂ ವಾಪಸ್ ಹಂಗೆ ಕಳಿಸಿಲ್ಲ. ಏನೋ ಅವ್ರಿಗೊಂದು ಪರಿಹಾರ, ಏನೋ ಅವ್ರಿಗೊಂದು ಸಮಾಧಾನ ಹೇಳಿ ಕಳಿಸಿರಿ. ಸೊ ಈ ಕಾರ್ಯಕ್ರಮದಿಂದ ನೀವು ಕರ್ನಾಟಕದ ಜನತೆಯನ್ನು ಮುಟ್ಟೋ ವಿಚಾರ ಒಂದು ಸಣ್ಣ ಪ್ರಸ್ತಾವನೆ ಅಂತ ಹೇಳಿ ಈ ಹೊರೋಸ್ಕೋಪ್ ಸ್ಟೆಥೋಸ್ಕೋಪ್ ಇದ್ರ ಜುಗಲ್ಬಂದಿ ಒಳಗೆ ಏನೇನು ಕಾರ್ಯಕ್ರಮದಾಗ ನಡೀತದೆ ಅನ್ನೋದನ್ನು ಸ್ವಲ್ಪ ವಿವರಿಸಲ್ಲ. ಮೊದಲಿಗೆ ನಾನು ನಮ್ಮ ಆತ್ಮೀಯ ಮಿತ್ರರಾದಂತಹ ಯಶವಂತ ಸರ್ದೇಶಪಾಂಡೆ ಅವರಿಗೆ ಧನ್ಯವಾದವನ್ನು ಹೇಳುತ್ತಾ, ಇವತ್ತಿನ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂತಹ ಸಮಸ್ತ ನಮ್ಮ ನಾಡಿನ ಜನತೆಗೆ ಈ ಒಂದು ವೇದಿಕೆಯ ಮೂಲಕ ಈ ಕಾರ್ಯಕ್ರಮದ ವಿವರಣೆಯನ್ನು ನಾನು ಕೊಡ್ತೇನೆ. ನಾವು ಮಾಡ್ತಕ್ಕಂತಹ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಜನರಿಗೆ ನಮ್ಮ ಸನಾತನ ಭಾರತೀಯ ಪರಂಪರೆಗಳಂತೇನವ ಶಾಸ್ತ್ರಗಳು, ಆಚಾರ ವಿಚಾರಗಳು, ವಿಧಿವಿಧಾನಗಳು ಬಹಳ ಒಂಥರ ಮೂಢನಂಬಿಕೆಯ ದೃಷ್ಟಿಯಿಂದ ಇವತ್ತಿನ ವೈಜ್ಞಾನಿಕ ಯುವಕರು, ವೈಜ್ಞಾನಿಕ ವಿದ್ಯೆಯನ್ನು, ವೈಜ್ಞಾನಿಕ ಜಗತ್ತಿನಲ್ಲಿರ್ತಕ್ಕಂಥ ನೂತನ ಯುವಕರು, ಯಾಕೆ ಯುವಕರಷ್ಟೇ ಅಲ್ಲ ಪ್ರತಿಯೊಬ್ಬರೂ ಆಚಾರವನ್ನು ಆಚರಿಸದೆ ಅದು ನಿಷ್ಪ್ರಯೋಜಕವಾದದ್ದು ಅನ್ನೋ ಭಾವದಲ್ಲಿ ಇದ್ದು ಪಾಶ್ಚಾತ್ಯರ ವಿಷಯಗಳನ್ನು, ಪಾಶ್ಚಾತ್ಯ ವಿದ್ಯೆಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟು ಭಾರತೀಯ ಪರಂಪರೆ ವಿದ್ಯೆಗಳಿಗೆ ಅಷ್ಟೊಂದು ಮಹತ್ವವನ್ನು ಕೊಡ್ತಾ ಇಲ್ಲ. ಕಾರಣ, ಎಲ್ಲ ನಮ್ಮ ಭಾರತೀಯರಿಗೆ ನಮ್ಮ ವಿಜ್ಞಾನ, ನಮ್ಮ ವಿದ್ಯೆ, ನಮ್ಮ ಭಾರತೀಯ ವಿದ್ಯೆಗಳು ವೈಜ್ಞಾನಿಕವಾಗಿ ಕಾಣ್ತಾ ಇಲ್ಲ. ವೈಜ್ಞಾನಿಕ ಪರಿಣಾಮವನ್ನು ಬೀರುತ್ತುವಂತಹ ವಿದ್ಯೆಗಳವಲ್ಲ, ಆಚರಣೆಗಳು ಅವಲ್ಲ ಅನ್ನೋ ಭಾವನೆಗಳು ನಮ್ಮ ಜನರಲ್ಲಿ ಅವ. ಈ ನಮ್ಮ ಒಂದು ಕಾರ್ಯಕ್ರಮದ ವೇದಿಕೆಯ ಮೂಲಕವಾಗಿ ನಾವು ಈ ಯೋಜನೆಯನ್ನು ಏನು ಮಾಡಿದ್ದೀವಿ ಎಂದರೆ, ಜ್ಯೋತಿಷ್ಯ ಶಾಸ್ತ್ರ, ಜ್ಯೋತಿ ಅಂದರೆ ಬೆಳಕು, ನಮ್ಮ ಜೀವನದಲ್ಲಿ ಎಲ್ಲಿ ಎಲ್ಲಿ ಕತ್ತಲೆಗಳಿದೆಯೋ ಆ ಕತ್ತಲೆಯ ಮೇಲೆ ಆ ಬೆಳಕನ್ನು ಬೀರಿ ಅಲ್ಲಿ ನಮಗೆ ಮಾರ್ಗವನ್ನು ತೋರಿಸಿ ನಮ್ಮಲ್ಲಿ ಸ್ಫೂರ್ತಿ ಶಕ್ತಿಯನ್ನು ತುಂಬಿ ನಮ್ಮನ್ನು ಸದ್ಮಾರ್ಗದಲ್ಲಿ ನಾವು ಸಾಧಿಸುವಂತಹ ಬೇಕಾಗುವಂತಹ ಅಪೇಕ್ಷಿತ ಜೀವನವನ್ನು ಪಡೆಯೋದಕ್ಕಾಗಿ ಈ ಜ್ಯೋತಿಷ್ಯ ಶಾಸ್ತ್ರದ ಸಹಾಯ. ಶರೀರ ಧರ್ಮಂ ಕಲು ಧರ್ಮ ಸಾಧನಂ, ಶರೀರವೇ ಎಲ್ಲದಕ್ಕೂ ಮುಖ್ಯವಾದದ್ದು. ಆ ಶರೀರವನ್ನು ಉತ್ತಮ ರೀತಿಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಬೇಕಾಗುವಂತಹ ಆಯುರ್ವೇದದ ಸಹಾಯ, ಆಯುರ್ವೇದದ ಮಾರ್ಗದರ್ಶನ ಈ ಕಾರ್ಯಕ್ರಮದಲ್ಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ, ಎಲ್ಲದಕ್ಕೂ ಮನಸ್ಸೇ ಕಾರಣ. ನಮ್ಮ ಮನಸ್ಸು, ಬುದ್ಧಿ, ಚಿತ್ತ ನಿಯಂತ್ರಣದಲ್ಲಿದ್ದರೆ ಎಲ್ಲವೂ ಸುಂದರವಾಗಿ ಸುಖಕರವಾಗಿ ಇರ್ತದೆ. ಹಾಗಾಗಿ ಆ ಭಾರತೀಯ ಆಧ್ಯಾತ್ಮ ಶಾಸ್ತ್ರ ಮನೋನಿಗ್ರಹಕ್ಕಾಗಿ, ಮನಸ್ಸಿನ ನಿಗ್ರಹಕ್ಕಾಗಿ ಆಧ್ಯಾತ್ಮ ಶಾಸ್ತ್ರದ ಸಹಾಯ, ಹೀಗೆ ಅನೇಕ ಭಾರತೀಯ ವಿದ್ಯೆಗಳ ಸಹಾಯದ ಮೂಲಕ
ನಾವು ಇವತ್ತಿನ ಈ ವೇದಿಕೆಯ ಕಾರ್ಯಕ್ರಮದಲ್ಲಿ ಜನರಿಗೆ ವಿವಿಧ ಜೀವನದಲ್ಲಿ ಬರುವಂಥ ಕಷ್ಟ ದುಃಖಗಳಿಗೆ ಪರಿಹಾರ ಉಪಾಯವನ್ನು ಸೂಚಿಸುವಂತಹ ಒಂದು ಪ್ರಯತ್ನ. ಇಲ್ಲಿ ಮೇಷರಾಶಿಯವರಿಗೆ ಈ ಫಲ, ವೃಷಭ ರಾಶಿಯವರಿಗೆ ಇನ್ನೊಂದು ಫಲ ಅಂತೂ ನಿರೂಪಣೆ ಮಾಡುವಂತಹ ಕಾರ್ಯಕ್ರಮ ಇದಲ್ಲ. ಇದಕ್ಕಾಗಿಯೇ ಅನೇಕ ನುರಿತ ದೈವಜ್ಞರಿದ್ದಾರೆ. ಅವರು ಆ ದೈವಜ್ಞದ ಮೂಲಕ ಮಾರ್ಗದರ್ಶನವನ್ನು ಜನತೆಗೆ ಮಾಡ್ತಾ ಇದ್ದಾರೆ. ನಾವು ಈ ಕಾರ್ಯಕ್ರಮದ ಮೂಲಕ ಜನರಿಗೆ ನಿತ್ಯದಲ್ಲಿ ನಮ್ಮ ಭಾರತೀಯ ಆಚಾರ ವಿಚಾರಗಳನ್ನು ಪಾಲಿಸುವುದರಿಂದ ವೈಜ್ಞಾನಿಕವಾಗಿ ಶಾಸ್ತ್ರೀಯವಾಗಿ ಆ ಕ್ಷಣದಲ್ಲೇ ಅದರ ಲಾಭವನ್ನು ಹೇಗೆ ಪಡೆಯಬಹುದು ಅನ್ನುವುದನ್ನು ನಿರೂಪಿಸಿ ಅವರಿಂದಲೇ ಅವರಿಗೆ ಮಾರ್ಗದರ್ಶನ ಮಾಡಿ ಅವರೇ ಅದನ್ನು ನಿತ್ಯದಲ್ಲಿ ಪಾಲಿಸಿ ಅವರಿಗೆ ಅದರ ಅನುಭವ ಆಗುವ ರೀತಿಯಲ್ಲಿ ಮಾರ್ಗದರ್ಶನ ಮಾಡುವ ಕಾರ್ಯಕ್ರಮವೇ ಈ ಹಾರಸ್ಕೋಪ್ ಮತ್ತು ಸ್ಟೆಟಸ್ಕೋಪ್ ಅನ್ನುವ ಕಾರ್ಯಕ್ರಮ. ಎಲ್ಲರಿಗೂ ತಿಳಿದ ಹಾಗೆ ಒಬ್ಬ ನುರಿತ ವೈದ್ಯ, ಮೆಡಿಕಲ್ ಪ್ರಾಕ್ಟೀಷನರ್ ಅಂತ ನಾವೇನು ಕರಿತೀವಿ, ಪ್ರೊಫೆಷನಲ್ ಮೆಡಿಕಲ್ ಪ್ರಾಕ್ಟೀಷನರ್, ಆ ಒಂದು ಸ್ಟೆಟಸ್ಕೋಪ್ ಅನ್ನುವ ಒಂದು ಯಂತ್ರದ ಸಹಾಯ ಮೂಲಕ ಒಂದು ರೋಗಿ ಬಂದಿರ್ತಾನೆ, ಅವನಿಗೆ ರೋಗಗಳಾಗಿರ್ತದೆ, ಆ ಸ್ಟೆಟಸ್ಕೋಪನ್ನು ಉಪಯೋಗಿಸಿ ಆ ರೋಗವನ್ನು ನಿರೂಪಣೆ ಮಾಡ್ತಾನೆ, ನಿರ್ಣಯವನ್ನು ಮಾಡ್ತಾನೆ, ಗುರುತಿಸ್ತಾನೆ. ಅದೇ ಪ್ರಕಾರವಾಗಿ ಒಬ್ಬ ನುರಿತ ದೈವಜ್ಞ ಜ್ಯೋತಿಷಿ ಆ ಒಬ್ಬ ರೋಗಿ ಅಥವಾ ಕಷ್ಟದಲ್ಲಿರ್ತಕ್ಕಂತಹ ವ್ಯಕ್ತಿಯ ಜಾತಕವನ್ನು ನೋಡಿ ಆ ಜಾತಕದಲ್ಲಿರ್ತಕ್ಕಂತಹ ಗ್ರಹಗತಿಗಳನ್ನು ಬಲಾಬಲಗಳನ್ನು ನೋಡಿ ತಿಳಿದು ಆ ವ್ಯಕ್ತಿಗೆ ಯಾವ ಯಾವ ಕಾಲಕ್ಕೆ ಪ್ರಾರಬ್ಧಾನುಸಾರವಾಗಿ ಯಾವ ಯಾವ ರೋಗಗಳು, ಕಷ್ಟಗಳು, ದುಃಖ ದಾರಿದ್ರ್ಯಗಳು ಬರಬಹುದು, ಸಣ್ಣದಾದದ್ದು, ಮಧ್ಯಮವಾದದ್ದು, ದೀರ್ಘವಾದದ್ದು, ಜೀವನ ಪರ್ಯಂತವಾದದ್ದು, ಹೀಗೆ ಅನೇಕ ರೀತಿಯಲ್ಲಿ ಪ್ರಾರಬ್ಧ ಬರುವ, ರೋಗ ಬರುವ ಪರ್ವದಲ್ಲೇ ಸೂಚನೆ ನೀಡುವಷ್ಟು ಶಕ್ತಿ ಈ ನಮ್ಮ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಅಂತಹ ಶ್ರೇಷ್ಠವಾದ ಶಾಸ್ತ್ರ ಜ್ಯೋತಿಷ್ಯ, ಆಯುರ್ವೇದ, ವೇದಾಂತ, ಹೀಗೆ ಅನೇಕ ಶಾಸ್ತ್ರಗಳನ್ನು ಕ್ರೋಢೀಕರಿಸಿ ಸಂಗ್ರಹಿಸಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರ ಮೂಲಕ ನಿತ್ಯದಲ್ಲಿ ನಮಗೆ ಬೇಕಾಗುವ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿಕೊಂಡು ಸುಖ ಜೀವನ ಮಾಡುವಂತಹ ಯೋಗವನ್ನು ನಮ್ಮ ಭಾಗದ ಜನರಿಗೆ ಆಗಲಿ ಅನ್ನೋ ಸದುದ್ದೇಶದಿಂದ ಯಥಾಶಕ್ತಿಯಾಗಿ ಯಥಾಜ್ಞಾನವಾಗಿ ಈ ಕಾರ್ಯಕ್ರಮವನ್ನು ಈ ವೇದಿಕೆಯ ಮೂಲಕ ಈ ನಾಡಿನ ಜನತೆಗೆ ನೀಡ್ತಾ ಇದ್ದೇವೆ. ಅಂದ್ರೆ ನೀವು ಈಗ ಸಂಗಮದಾಗ ಸ್ನಾನ ಮಾಡಿದ್ರೆ ಪುಣ್ಯ ಹೆಂಗೆ ಬರ್ತದ ಅಂತಾರೆ. ಅಂದ್ರೆ 4 ನದಿ 5 ನದಿ ಸೇರಿದಲ್ಲಿ ಹೋಗಿ ಸ್ನಾನ ಮಾಡಿದಾಗ ನಿಮ್ಮ ಪಾಪಗಳೆಲ್ಲ ಕಳೆದು ಪುಣ್ಯಕ್ಕೆ ಹೋಗ್ತಾರೆ ನೀವು ಅಂತ. ಹಂಗೆ ಇದು ಆಯುರ್ವೇದ, ವೇದಾಂತ, ಜ್ಯೋತಿಷ್ಯ ಮತ್ತು ಮಾಡರ್ನ್ ಸೈನ್ಸ್ ಈ ಎಲ್ಲದರ ಸಂಗಮದಿಂದ ಇದನ್ನು ಕೇಳಿದಂಥ ಪ್ರೇಕ್ಷಕ ಅಥವಾ ಇದನ್ನು ನೋಡಿದಂಥ ವೀಕ್ಷಕ ತನ್ನ ಬದುಕನ್ನು ಸುಧಾರಿಸ್ಕೋಬೋದು ಅಂತ ಒಂದು ಮಾತನ್ನ ಹೇಳಿ ಪ್ರಯತ್ನ ಮಾಡ್ತಾರೆ. ನಿಶ್ಚಿತವಾಗಿ ಒಂದು ಹೆಜ್ಜೆ ಮುಂದೆ ಹೇಳ್ತೀನಿ. ಇಲ್ಲಿ ಅವರು ಹೇಳಿದ ಹಾಗೆ ಸಂಗಮದಲ್ಲಿ ಸ್ನಾನದಿಂದ ಪುಣ್ಯ ಪ್ರಾಪ್ತಿ ಅಂತ ನಮ್ಮಲ್ಲಿ ಹಿರಿಯರು ಹೇಳ್ತಾರೆ. ಹೌದು. ಆ ಪುಣ್ಯದ ಶಬ್ದದ ಅರ್ಥವೇ ತಿಳಿಯದಂಥ ನಾವುಗಳು ಅಪಾರ್ಥ ಮಾಡಿಕೊಂಡು ಮನೆಯಲ್ಲಿರುವಂತಹ ನೀರಿಗೆ, ನದಿಯಲ್ಲಿರುವಂತಹ ನೀರಿಗೆ ಏನು ವ್ಯತ್ಯಾಸ ರೀ ಅಂತ ಕೇಳುವ ಸ್ಥಿತಿಯಲ್ಲಿ ಬಂದಿದ್ದೀವಿ. ಹೌದು ಅಂತ ಪ್ರಶ್ನೆ ಕೇಳ್ತಾರೆ ನಮ್ಮಲ್ಲಿ. ಹಾಗಾಗಿ ನಮ್ಮ ಪೂರ್ವಿಕರು ಎಲ್ಲ 84 ಲಕ್ಷ ಜೀವರಾಶಿಗಳಲ್ಲೂ ಪರಮಾತ್ಮ ಇದ್ದಾನೆ ಅನ್ನೋ ನಂಬಿಕೆಯಲ್ಲಿ ಜೀವಿಸಿದವರು. ಇದು ಭಾರತೀಯ ಪರಂಪರೆ. ಈ ಥರದ ಶ್ರೇಷ್ಠವಾದ ಪರಂಪರೆ ಇನ್ನೆಲ್ಲೂ ಇಲ್ಲ. ಯಾವುದರಲ್ಲೂ ನಾವು ಪರಮಾತ್ಮನನ್ನು ಕಾಣದೇ ಇರುವಂಥ ಒಂದು ವಸ್ತು ಇಲ್ಲ. ಪುಣ್ಯ ಅನ್ನುವ ಪದಕ್ಕೆ ಅನೇಕ ರೀತಿಯ ವಿಶ್ಲೇಷಣೆಗಳವ. ಅದನ್ನು ನಾವು ತಿಳಿದ್ರೆ ಈ ಥರದ ಪ್ರಶ್ನೆಗಳೇ ನಮ್ಮ ಮನಸ್ಸಿನಲ್ಲಿ ಉದ್ಭವಿಸೋದಿಲ್ಲ. ಹಾಗಾಗಿ ಇಂಥ ತಪ್ಪು ತಿಳುವಳಿಕೆಗಳನ್ನು ನಿವಾರಿಸುವಂತಹ ಕಾರ್ಯಕ್ರಮ ಇದಾಗಿದೆ. ಇಂಥ ಅನೇಕ ಸಂಶಯಗಳು, ದ್ವಂದ್ವಗಳು, ತಪ್ಪು ಪರಿಚಯಗಳನ್ನು ತೆಗೆದು ಸರಿಯಾದ ಪರಿಚಯವನ್ನು, ಇವತ್ತಿನ ಕಾಲಮಾನದ ಜನರಿಗೆ ಏನು ಬೇಕು? ವೈಜ್ಞಾನಿಕ ಪರಿಚಯ ಬೇಕು, ಅದರ ವೈಜ್ಞಾನಿಕ ಮಹತ್ವ ಅರ್ಥ ಬೇಕು. ಅದನ್ನು ತಿಳಿಸುವ ಪ್ರಯತ್ನವೇ ಈ ಕಾರ್ಯಕ್ರಮ. ಅಂದ್ರೆ ಇವತ್ತು ನೀವು ನಮಗೆ ಆ ಪುಣ್ಯ ಅನ್ನೋ ಶಬ್ದದ ಏನು ವಿಸ್ತಾರ ಅದಲ್ಲ, ಅದನ್ನ ಯಾಕೆ ವಿಸ್ತರಿಸಬಾರ್ದು? ಯಾಕಂತಂದ್ರೆ ನಾವು ಈ ಕಾರ್ಯಕ್ರಮದಿಂದ ಏನು ಪಡಿತೇವಿ ಅದು ಹೆಂಗೆ, ಈಗ ಸಂಗಮದಾಗ ಸ್ನಾನ ಮಾಡೋದ್ರಿಂದ ಪುಣ್ಯ ಪಡಿತೇವಿ ಅಂತನೋ ಒಂದು ಇದು ಹಂಗೆ ಈ ಕಾರ್ಯಕ್ರಮದಿಂದ ನಾವು ಏನು ಫಲ ಅನುಭವಿಸ್ತೇವೆ ಅಥವಾ ನಮಗೆ ಏನು ಆಗ್ತದೆ ಅನ್ನೋದನ್ನು ಇನ್ನೊಂದು ಸ್ವಲ್ಪ ವಿವರವಾಗಿ ಹೇಳ್ತಾರೆ. ಇಲ್ಲಿ ಪುಣ್ಯ ಅನ್ನುವ ಶಬ್ದವನ್ನು ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಲ್ಲಿ ನಿರೂಪಣೆ ಮಾಡ್ತಾರೆ. ಒಬ್ಬ ವ್ಯಾಕರಣ ಪಂಡಿತ ಆ ಪುಣ್ಯ ಅನ್ನುವ ಶಬ್ದಕ್ಕೆ ವ್ಯಾಕರಣದ ದೃಷ್ಟಿಯಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಾನೆ.
ಒಬ್ಬ ವೇದಾಂತ ಶಾಸ್ತ್ರ ಪಂಡಿತ ಅದರ ಒಂದು ಧಾರ್ಮಿಕ ಅಂದರೆ ವೇದಾಂತದ ದೃಷ್ಟಿಕೋನವನ್ನು ಕೊಡ್ತಾನೆ. ಪುರಾಣ ಪ್ರವಚನಕಾರರು ಆದಂತಹ ಪಂಡಿತೋತ್ತಮರು ಆ ಪುಣ್ಯ ಅನ್ನುವ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಾರೆ. ಉದಾಹರಣೆಗೆ ವ್ಯಾಸರೇ ಒಂದು ಕಡೆ ಹೇಳಿದ್ದಾರೆ, ಏನು? ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಇಷ್ಟೇ, ಪಾಪ ಮತ್ತು ಪುಣ್ಯದ ವಿಶ್ಲೇಷಣೆ ಎರಡೇ ಶಬ್ದದಲ್ಲಿ ವೇದವ್ಯಾಸರು ಹೇಳಿಬಿಟ್ಟ. ಪರರಿಗೆ ಉಪಕಾರ ಮಾಡುವುದೇ ಪುಣ್ಯ, ಅಪಕಾರ ಮಾಡುವುದೇ ಪಾಪ ಅಂತ ಅವರ ಒಂದು ದೃಷ್ಟಿಕೋನ ಇದು. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ. ವ್ಯಾಸರು ಹೇಳದೇ ಇರುವಂತಹ ಮಾತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಂತ ವ್ಯಾಸರೇ ಪರೋಪಕಾರಾಯ ಪುಣ್ಯಾಯ ಅಂತ ಹೇಳ್ತಾರೆ. ಈ ನಾವು ವ್ಯಾಕರಣ ಪಂಡಿತರ ಕೇಳಿದ್ರೆ ಆ ಪುಣ್ಯ ಅನ್ನುವ ಶಬ್ದ ಹೆಂಗೆ ಉತ್ಪತ್ತಿ ಆಯ್ತು, ಅದು ಯಾವ ಧಾತುವಿನಿಂದ ಬಂತು, ಅದೇನು ಹೇಳಿ ಹೊರಟದ, ಈ ಪೂ ಮತ್ತು ಣ್ಯ ಎಲ್ಲಿಂದ ಬಂತು, ಎಲ್ಲವನ್ನೂ ವರ್ಣಿಸ್ತಾರೆ. ಅವೆಲ್ಲವನ್ನು ಬದಿಗಿಟ್ಟು ಬಹಳ ಸರಳವಾದ ಅದರ ಮರ್ಮವನ್ನು ಮಾತ್ರ ತಿಳಿಯೋಣ. ಪುಣ್ಯ ಅನ್ನುವುದು ಒಂಥರ ಸಾತ್ವಿಕವಾದದ್ದು, ಸರಳವಾದದ್ದು, ನಿರಾಳವಾದದ್ದು, ಭಾರವಿಲ್ಲದೆ ಇರುವುದು, ಶುದ್ಧವಾದದ್ದು, ಪ್ರೇಮರೂಪವಾದದ್ದು ಅಂತ ನಾವೆಲ್ಲ ಕರಿಬೋದು. ಪುಣ್ಯ ಅನ್ನುವ ಶಬ್ದದ ಅರ್ಥ ನಿನ್ನಲ್ಲಿ ಒಳ್ಳೆಯತನವನ್ನು ಹೆಚ್ಚಿಸ್ತಾ ಹೋಗೋದು ಅಂತ, ಕ್ವಾಲಿಟಿ ಆಫ್ ಯುವರ್ ಲೈಫನ್ನು ಇಂಪ್ರೂವ್ ಮಾಡ್ತಾ ಹೋಗೋದು ಅಂತ. ಒಳ್ಳೆಯದನ್ನು ಮಾತಾಡಿದ್ರೆ ಪುಣ್ಯ ಬರ್ತದ, ಮತ್ತೊಬ್ಬರ ಬಗ್ಗೆ ಕೆಟ್ಟು ಮಾತಾಡಲಿಲ್ಲ ಅಂದ್ರೆ ಪುಣ್ಯ ಬರ್ತದ, ಒಳ್ಳೆಯದನ್ನು ಮಾಡಿದ್ರೆ ಪುಣ್ಯ ಬರ್ತದ, ಗಿಡಗಳಿಗೆ ಹಾನಿ ಮಾಡಲಿಲ್ಲ ಅಂದ್ರೆ ಪುಣ್ಯ ಬರ್ತದ, ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಮಾಡಲಿಲ್ಲ ಅಂದ್ರೆ ಪುಣ್ಯ ಬರ್ತದ, ಮತ್ತೊಬ್ಬರಿಗೆ ಮನಸ್ಸು ನೋಯಿಸಲಿಲ್ಲ ಅಂದ್ರೆ ಪುಣ್ಯ ಬರ್ತದ. ಈ ಪುಣ್ಯ ಪುಣ್ಯ ಅನ್ನುವ ಪದ ಏನು ಅಂದರೆ ಇಂಪ್ರೂವಿಂಗ್ ದ ಕ್ವಾಲಿಟಿ ಕ್ಯಾರೆಕ್ಟರ್ ಆಫ್ ಯುವರ್ ಲೈಫ್. ನಿನ್ನಲ್ಲಿಯ ಒಳ್ಳೆಯತನವನ್ನು ಹೆಚ್ಚಿಸಿಕೊಳ್ಳುವ ಶಕ್ತಿಯನ್ನು ಪ್ರಯತ್ನಿಸುವಂಥದ್ದು. ನಿನ್ನಲ್ಲಿ ಒಳ್ಳೆಯತನ ಇದ್ದಾಗ, ನಿನ್ನಲ್ಲಿ ವಿಶೇಷತೆ ಇದ್ದಾಗ, ನಿನ್ನಲ್ಲಿ ಎಲ್ಲವೂ ಇದ್ದಾಗ ನಿನ್ನನ್ನು ಏನೂ ಬಾಧಿಸುವುದಿಲ್ಲ, ನಿನಗೊಂದು ಭದ್ರ ಕವಚ ಆಗ್ತದೆ ಅನ್ನುವ ಒಂದು ಪರಂಪರೆ ನಮ್ಮದು. ಈಗ ಈ ಪುಣ್ಯ ಅನ್ನೋ ಶಬ್ದಕ್ಕೆ ಇಷ್ಟು ವಿಸ್ತಾರ ಹೇಳಿದರೆ ನೀವು ಎಲ್ಲ ಒಳ್ಳೆಯತನ ಬೇಕು, ಬೆಟರ್ ಲಿವಿಂಗಿಗೆ ಅದು ಅನುಕೂಲ ಆಗ್ತದೆ ಅಂತ ಹೇಳಿ. ಈಗ ನಮ್ಮ ಕಾಲಮಾನ ನೋಡಿದ್ರೆ ಈಗ ನಮಗೆ ಎಲ್ಲಿಯೂ ಒಳ್ಳೇದು ಸಿಗ್ಬಲ್ದು. ಮಂದಿಗೆ ಒಳ್ಳೇದು ಮಾಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಿಗೆ ಮಂದಿಗೆ ಟೊಪಿಗೆ ಹಾಕೋದು ಹೆಂಗೆ ಅಂತಾರೆ ಮಂದಿ ನೋಡ್ಲಿಕ್ಕೆ. ಈಗ ಟೋಪಿ ಹಾಕೋದು ಹೆಂಗೆ ಎಲ್ಲ ಫಾರ್ಮ್ನಾಗೂ ಮಾಡ್ತಾರೆ. ಅದನ್ನ ವ್ಯಾಪಾರೀಕರಣದಾಗ ನಮ್ಮ ಟೊಪಿ ಹಾಕ್ತಾರೆ, ಆಹಾರ ಇದ್ರೊಳಗೆ ಮಾಡ್ತಾರೆ. ಒಟ್ಟು ಎಲ್ಲ ಕಡೆ ನಮಗೇನು ಆಗ್ಲಿಕ್ಕೆ ಅಂದ್ರೆ ಮಂದಿ ಶಾರ್ಟ್ಕಟ್ನ್ಯಾಗ ಎಷ್ಟು ಸಾಧ್ಯದನೋ ಅಷ್ಟು ಶ್ರೀಮಂತರ ಆಗಬೇಕು ಅಂತ ವಿಚಾರ ಮಾಡಿದ್ದಾರೆ. ಈ ಶ್ರೀಮಂತಿಕೆ ಏನಂತಂದ್ರೆ ಪುಣ್ಯದ ಶ್ರೀಮಂತಿಕೆ ಅಲ್ಲಿದೆ. ನಿಮ್ಮ ಪ್ರಕಾರ ಈಗ ಲೈಫನ್ನು ಬೆಟರ್ ಮಾಡ್ಕೊಳ್ಳಿಕ್ಕೆ ಗಳಿಸುವಂಥ ಪುಣ್ಯ ಏನದಲ್ಲ, ಆ ಮಾರ್ಗನ ಬಿಟ್ಟುಬಿಟ್ಟೇವೆ ನಾವು ಅಂತ ಅನ್ನಿಸ್ಲಿಕ್ಕೆ. ಈಗ ಆ ಮಾರ್ಗ ಬಿಟ್ಟು ನಾವು ಯಾವ ಬೇರೆ ಮಾರ್ಗಕ್ಕೆ ಹೊಂಟೇವಿ, ಎಲ್ಲಿ ನಮಗೆ ನಮ್ಮ ಧರ್ಮದಿಂದ ನಮ್ಮನ್ನು ಅದು ಬೇರೆ ಮಾಡ್ಲಿಕ್ಕತ್ತದ, ನಮ್ಮ ನಡುವೆ ಒಂದು ದೊಡ್ಡ ಕಂದಕ ತರ್ಲಿಕ್ಕತ್ತದ. ಈ ಜಗತ್ ಸುಧಾರಣೆಯ ದೃಷ್ಟಿಯಿಂದ ಅದು ಜಗತ್ತನ್ನ ಸುಧಾರಿಸ್ತೀನಿ ಅನ್ನೋದು ಬೇರೆ ಮಾತದೆ, ಅದು ಇಟ್ ಈಸ್ ಎ ವೆರಿ ಬಿಗ್ ಸಬ್ಜೆಕ್ಟ್. ಆದರೆ ನನಗೇನಿಸ್ತದೆ ಈ ನಮ್ಮ ಕಾರ್ಯಕ್ರಮದಿಂದ, ಈ ಸ್ಟೆಥೋಸ್ಕೋಪ್ ಹೋರೋಸ್ಕೋಪ್ ಕಾರ್ಯಕ್ರಮದಿಂದ ಇಂಡಿವಿಜುವಲ್ ಆಗಿ ಒಬ್ಬ ನಾ ವ್ಯಕ್ತಿಯಾಗಿ ನಾ ಪುಣ್ಯ ಗಳಿಸ್ಲಿಕ್ಕೆ ಪ್ರಯತ್ನ ಮಾಡೋದು ಏನದ, ಅದರಿಂದ ನನ್ನ ಬೆಟರ್ ಲಿವಿಂಗ್ ಏನದ, ಇದರಿಂದ ಜಗತ್ತು ಸುಧಾರಿಸ್ಬೋದು ಅಂತ ನನಗನ್ನಿಸ್ತದೆ. ಇದಕ್ಕೆ ನಿಮ್ಮ ಸ್ಥೂಲವಾದ ಅಭಿಪ್ರಾಯ ಏನು? ಈಗ ಜಗತ್ತಿನ ಏಳಿಗೆಯ ದೃಷ್ಟಿಯಿಂದ ಜಗತ್ತನ್ನು ನಾ ಸುಧಾರಿಸ್ತೀನಿ ಅನ್ನೋದು ಭಾಳ ದೊಡ್ಡ ವಿಷಯ ಅದು. ಆದರೆ ಅದು ಎಲ್ಲದಕ್ಕಿಂತ ಭಾಳ ಸರಳ ವಿಷಯ ಏನಂತಂದ್ರೆ ನಾ ಸುಧಾರಿಸ್ಕೊಂಡು, ನಾ ಪುಣ್ಯ ಗಳಿಸ್ಕೊಂಡು, ನಾ ಈ ಜಗತ್ತಿನಾಗ ಇರ್ತೀನಿ ಅನ್ನೋದು ಏನದಲ್ಲ. ಅದು ಈಗ ಎಲ್ಲ ಫೀಲ್ಡ್ನ್ಯಾಗೂ ಶಾರ್ಟ್ಕಟ್ ನಡೆದ್ಬಿಟ್ಟದ. ನಿಮ್ಗೆ ಆಹಾರದಾಗ ಇದು ಆಗ್ತದೆ, ವ್ಯಾಪಾರದಾಗ ಮಾಡ್ತಾರೆ ಮಂದಿ, ಸುಳ್ಳು ಹೇಳಿ ಮೋಸ ಮಾಡ್ತಾರೆ. ಆಮೇಲೆ ಈಗ ಏಜೆನ್ಸಿ ಕಮಿಷನ್ ಅನ್ನೋದು ಒಂದು ಲೀಗಲ್ ಆಗಿಬಿಟ್ಟದ. ಈಗ ಇದು ಕಾಲಕ್ರಮೇಣ ಜಗತ್ತು ನಡ್ಕೋತಾ ಬಂದಂಗೆ ಇದಾಗ್ಯದ, ಅದ್ರಾಗ ಏನಿದೆ. ಆದ್ರೆ ಇದನ್ನು ನಾವು ಬೆಟರ್ ಲಿವಿಂಗ್ ಮಾಡ್ಕೊಳ್ಳಿಕ್ಕೆ ಈಗ ನಾವು ಒಬ್ಬ ವ್ಯಕ್ತಿಯಾಗಿ ನನಗೇನು ಅಡ್ವೈಸ್ ಮಾಡ್ತೀರಿ ನೀವು? ನಾ ಪುಣ್ಯ ಹೆಂಗೆ ಗಳಿಸ್ಕೊಳ್ಳಿ, ಏನು ಮಾಡಲಿ? ಪುಣ್ಯದ ಶಬ್ದದ ವಿಶ್ಲೇಷಣೆಯನ್ನು ನಾನು ಮಾಡಿದೆ, ಅದು ಭಾಳ ಸಣ್ಣದದ. ಸುಮ್ಮನೆ ಈ ಒಂದು ವೇದಿಕೆಯಲ್ಲಿ ನೀವು ಕೇಳಿದ್ರಿ ಅಂತ ನಾನು ಅದಕ್ಕೆ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆಯನ್ನು ಕೊಟ್ಟೆ. ಅದೇ ಸಂಪೂರ್ಣವಾದ ವಿಶ್ಲೇಷಣೆ ಅಂತ ಅಲ್ಲ, ಆದರೂ ವಿಷಯ ಹೇಳುತ್ತೆ. ಪುಣ್ಯ ಆಗಲಿ ಒಳ್ಳೆಯದಾಗಲಿ ಧರ್ಮ ಅಂತ ನಾವೇನು ಕರಿತೀವಿ, ಪ್ರಚಾರ ಮಾಡೋದ್ರಿಂದ, ತಿಳಿಸಿ ಹೇಳೋದ್ರಿಂದ, ಪಬ್ಲಿಸಿಟಿ ಮಾಡೋದ್ರಿಂದ ಬರುವಂಥದ್ದಲ್ಲ. ಇದು ಅನುಸಂಧಾನದಲ್ಲಿ ತರುವಂಥದ್ರಿಂದ ಬರುವಂಥದ್ದು. ಧರ್ಮ ನೀ ಆಚರಣೆ ಮಾಡ್ತಾ ಬರಬೇಕು, ನೀನು ನೋಡಿ ಮತ್ತೊಬ್ಬರಿಗೆ ಕಲಿಬೇಕು. ಧರ್ಮ ಅನ್ನೋದೇನದ, ಪುಣ್ಯ ಅನ್ನೋದೇನದ, ಒಳ್ಳೇದನ್ನೋದೇನದ ನೀ ಮಾಡಬೇಕು, ನೀನು ನೋಡಿ ಮತ್ತೊಬ್ಬರಿಗೆ ಕಲಿಬೇಕು. ನಾ ಪ್ರಚಾರ ಪ್ರಸಾರ ಮಾಡೋದು ಒಂದು, ಮನೆ ಕೂತ್ಕೊಂಡು ಮಾಡೋದು ಒಂದು ಆದರೆ ಧರ್ಮ ಪುಣ್ಯ ಪ್ರಚಾರ ಆಗೋದಿಲ್ಲ. ನಾನು ಮಾಡೋದನ್ನು ನೋಡ್ತಾ ಈಗ ನಾವು ನಮ್ಮ ತಂದೆಯ ಒಳ್ಳೆಯದಾಗಲಿ ಕೆಟ್ಟದ್ದನ್ನಾಗಲಿ, ನಮ್ಮ ತಾಯಿಯ ಒಳ್ಳೆಯದನ್ನಾಗಲಿ ಕೆಟ್ಟದ್ದನ್ನಾಗಲಿ, ನಮ್ಮ ಮನೆಯಲ್ಲಿರ್ತಕ್ಕಂಥ ಸಹೋದರ ಸಹೋದರಿ ಯಾರಾಗಲಿ, ಅಜ್ಜ ಅಜ್ಜಿಗಳಾಗಲಿ, ಅವರು ಬಂದಂಥ ನಡೆನುಡಿಗಳನ್ನು ನೋಡಿ ಎಷ್ಟೋ ವಿಷಯಗಳನ್ನು ಕಲಿತೀವಿ. ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು.
ಅವ್ರು ಎಷ್ಟೋ ವಿಷಯಗಳನ್ನು ಹೇಳಿರ್ತಾರೆ, ಹೇಳಿ ಕೇಳಿ ಮಾಡಿ ಕಲ್ತಿದ್ದು ಭಾಳ ಕಡಿಮೆ ಇರ್ತದೆ, ನೋಡಿ ತಿಳ್ಕೊಂಡು ಮಾಡಿದ್ದು ಭಾಳ ಇರ್ತದೆ. ಹಾಗಾಗಿ ಪುಣ್ಯ ಅಥವಾ ಧರ್ಮ ಪಬ್ಲಿಸಿಟಿಯಿಂದ ಜಗತ್ತಿಗೆ ಅದು ವ್ಯಾಪಿಸೋದಿಲ್ಲ. ನಾ ಮಾಡಿದ್ದು ನೋಡಿ ನನ್ನ ಜೊತೆ 4 ಮಂದಿ ಕಲ್ತಾರಂದ್ರೆ, ಆ 4 ಮಂದಿನೂ ಮಾಡಿದ್ದು ನೋಡಿ ಇನ್ನೂ 4 ಮಂದಿ ಕಲ್ತಾರಂದ್ರೆ, ಆ 4, 8, 10 ಮಂದಿ ಮಾಡಿದ್ದು ನೋಡಿ ಇನ್ನೂ 4 ಮಂದಿ ಕಲ್ತರು ಅಂದ್ರೆ ಅವಾಗ ಒಂದು ಸುಂದರವಾದ ಸಮಾಜ ನಿರ್ಮಾಣ ಆಗ್ತದೆ. ನಾ ಬರೀ ಹೇಳ್ತೇನೆ, ನಾ ಮಾಡೋದಿಲ್ಲ, ಮತ್ತೊಬ್ಬರು ಮಾಡ್ರಿ ಅಂತೇನಿ ಹೊರತಾಗ ನಾ ಮಾಡೋದಿಲ್ಲ ಅಂದಾಗ ಸಮಾಜ ಆಗಲಿ, ಧರ್ಮ ಆಗಲಿ, ಪುಣ್ಯ ಆಗಲಿ ಸಂಗ್ರಹ ಆಗೋದಿಲ್ಲ. ಆ ಪುಣ್ಯ ಅನ್ನುವ ಶಬ್ದ ಭಾಳ ವಿಶಿಷ್ಟವಾದದ್ದು, ಅದು ಎಲ್ಲರಿಗೂ ಲಭಿಸೋದಿಲ್ಲ. ಅದರ ಬಗ್ಗೆ ಕಾಳಜಿ ಇರಬೇಕು. ಪುಣ್ಯ ಅನ್ನುವುದು ಈ ಪುಣ್ಯ ಮಾಡಿದ್ರೆ ಮುಂದಿನ ಜನದ ಮೋಕ್ಷ ಆಗ್ತದ, ಅದಾಗ್ತದ, ಅವೆಲ್ಲ ಒಂದು ಕಡೆ ಇಟ್ಬಿಡೋರು ವೇದಾಂತವನ್ನು. ಬರೀ ಪುಣ್ಯ ಅನ್ನುವ ಶಬ್ದಕ್ಕೆ ನಾನು ಶುಚಿರಭೂತನಾಗಿ, ಶುದ್ಧನಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ತಿಳಿದು ತಿಳಿಯದೆ ಯಾರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾನಸಿಕವಾಗಿ ಶಾರೀರಿಕವಾಗಿ ಹಿಂಸೆಯನ್ನು ಕೊಡದೇ ಜೀವನ ಮಾಡಿದರೆ ಸಾಕು. ನನ್ನ ಮಾತಿನಿಂದ, ನನ್ನ ನಡವಳಿಕೆಯಿಂದ, ನನ್ನ ವಿಚಾರಗಳಿಂದ, ನನ್ನ ಎಲ್ಲ ವರ್ತನೆಗಳಿಂದ ಯಾರಿಗೂ ದೇಹದಿಂದಾಗಲಿ ಮನಸ್ಸಿನಿಂದಾಗಲಿ ಹಿಂಸೆ ಉಂಟಾಗದಂತೆ ನಡೆದುಕೊಳ್ಳುವ ರೀತಿ ನೀತಿಗಳೇನವ, ಇದು ಆರಂಭ. ಇದಕ್ಕೆ ಮನುಷ್ಯತ್ವ ಅಂತ ನಾವು ಕರಿತೀವಿ. ನೀವು ಪ್ರಪಂಚದಲ್ಲಿ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳನ್ನ ನೋಡ್ರಿ, ಒಂದು ನಾಯಿ ಹೇಳ್ತಾರೆ ನೀನು ನಾಯಿ ಆಗಪ್ಪ ಅಂತ, ಯಾರೂ ಹೇಳೋದಿಲ್ಲ. ಒಂದು ಪ್ರಾಣಿ ಹೇಳ್ತೇವೆ ನೀವು ಪ್ರಾಣಿ ಆಗುವಂತಿಲ್ಲ. ಆದರೆ ಮನುಷ್ಯನಿಗೆ ಚೀರಿ ಚೀರಿ ಹೇಳ್ತೇವೆ ಮನುಷ್ಯನಾಗಪ್ಪ, ಮನುಷ್ಯನಾಗಪ್ಪ, ಮನುಷ್ಯನಾಗಪ್ಪ ಅಂತ. ಕಾರಣ ಆ ಮನುಷ್ಯ ಈ ಸದಾಚಾರ ಮಾರ್ಗವನ್ನು ಬಿಟ್ಟು ಬೇರೆ ಬೇರೆ ಮಾರ್ಗಗಳಿಗೆ ಹೋದಾಗ ಆರಂಭದಲ್ಲಿ ಅವ್ನಿಗೆ ಏನು ಅನ್ನಿಸ್ತದೆ ಅಂದ್ರೆ ಆ ಮಟೀರಿಯಲಿಸ್ಟಿಕ್ ಹ್ಯಾಪಿನೆಸ್, ಲೌಕಿಕ ಸುಖಗಳೇನವ ಅವ್ನಿಗೆ ಆಕರ್ಷಣೆ ಮಾಡ್ತಾವ. ಆದರೆ ಅವ ಏನು ಮಾಡ್ತಾನೆ, ಇದು ಹೇಳಿದ್ನಲ್ಲ, ಡಿಸಿಪ್ಲಿನ್ಡ್ ಲೈಫ್, ಪುಣ್ಯ ಅನ್ನುವ ಸಂಗ್ರಹ ಮಾಡದೆ ಆ ಪಾಪವನ್ನು ಸಂಗ್ರಹ ಮಾಡಿದಾಗ ಅದಕ್ಕೆ ನಾವು ಬರ್ಡನ್ ಅಂತೀವಿ, ಇಂಗ್ಲೀಷ್ನಾಗ ಬ್ಯಾರಿಯರ್ ಅಂತೀವಿ, ಋಣಾತ್ಮಕ ಬಾಧೆಗಳಂತೀವಿ, ಪಾಪದ ಭಾರ ಅಂತೀವಿ. ಆ ಪಾಪದ ಭಾರ, ಆ ಹೊರೆ ಏನು ಮಾಡ್ತದ ಅಂತಂದ್ರೆ ನಮ್ಮನ್ನು ವೇಗವಾಗಿ ಹೋಗ್ಲಿಕ್ಕೆ ತಡೀತದೆ. ಒಂದು ಸಣ್ಣ ನಮ್ಮ ಪ್ರೇಕ್ಷಕರಿಗೆಲ್ಲ ಒಂದು ಉದಾಹರಣೆ ಹೇಳ್ತೇನೆ. ನಾನು ಸರಳವಾಗಿ ನಿಂತೇನೆ, ನಿರಾಳವಾಗಿದ್ದೇನೆ, ನನ್ನ ಮೈಯೊಳಗೆ ಏನೂ ಭಾರಗಳಿಲ್ಲ, ನನಗೆ ಈ ಕ್ಷಣದಲ್ಲೇ ವೇಗವಾಗಿ ಓಡು ಅಂದ್ರೆ ಬೇಕಾದಂಗೆ ಓಡ್ತೇನೆ. ನನ್ನ ಶಕ್ತಿ ಅನುಸಾರವಾಗಿ ಓಡ್ತೇನೆ. ಅದೇ ಒಂದು ವೇಳೆ ನನ್ನ ಕೈಯಾಗ ಒಂದಿಷ್ಟು ಭಾರಗಳನ್ನು ಕೊಟ್ಟು, ತಲೆ ಮೇಲೆ ಒಂದಿಷ್ಟು ಭಾರ ಹೊತ್ತಿ, ಭುಜದ ಮೇಲೆಲ್ಲ ಭಾರಗಳನ್ನು ಹಾಕಿ ಓಡು ಅಂದ್ರೆ, ನಡಿ ಅಂದ್ರೆ ನಾ ಬಿದ್ದು ಬಿಡ್ತೇನೆ. ಈ ಪಾಪ ಅನ್ನೋದು ಅಂಥದ್ದೇ ಹೊರೆ. ಏನೋ ಒಂದು ಯಾರಿಗೋ ಮಾನಸಿಕವಾಗಿ ಹಿಂಸೆ ಮಾಡಿರ್ತೀವಿ, ಅದ್ರ ಭಾರ ಇರ್ತದೆ. ಅದಕ್ಕೆ ನಾವು ಇಂಗ್ಲೀಷ್ನ ಬ್ಯಾರಿಯರ್ಸ್ ಅಂತ ಕರಿತೇವೆ. ಆ ಬ್ಯಾರಿಯರ್ಸನ್ನು ತುಂಬಿಕೊಂಡು ನಮ್ಮ ಜೀವನದಲ್ಲಿ ವೇಗಕ್ಕೆ ನಾವೇ ಕಡಿವಾಣ ಹಾಕೊಂಡ್ಬಿಟ್ಟಿರ್ತೀವಿ. ಇದು ನಮಗೆ ಗೊತ್ತೇ ಇರೋದಿಲ್ಲ. ನಾವೇನಂತೀವಿ, ನಾ ಎಷ್ಟು ಪರಿಶ್ರಮ ಪಟ್ಟರೂ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಆಪಾದನೆ ಕೊಡ್ತಾ ಹೋಗ್ತೀವಿ. ಯಾರ ಮೇಲೂ ಕಾರಣ ಹೇಳ್ತೇವೆ. ನನ್ನ ಸಮಯ ಸರಿ ಇಲ್ಲ ಅಂತೀವಿ, ಹಣೆ ಬರ ಸರಿ ಇಲ್ಲ ಅಂತೀವಿ, ನನಗೆ ಜನರು ಸ್ಪಂದಿಸ್ತಾ ಇಲ್ಲ, ಸಮಾಜ ಸ್ಪಂದಿಸ್ತಾ ಇಲ್ಲ, ನಮ್ಮ ತಂದೆ ತಾಯಿ ನಂಗೆ ಶಿಕ್ಷಣ ಕೊಡಲಿಲ್ಲ, ವಿದ್ಯೆ ಕೊಡಲಿಲ್ಲ, ದುಡ್ಡು ಕೊಡಲಿಲ್ಲ, ಅಪವಾದಗಳನ್ನು ಕೊಡ್ತೇವೆ ವಿನಃ ನಮ್ಮಲ್ಲಿ ನಾವು ಆಳವಾಗಿ ನೋಡಿಕೊಂಡು ನಮ್ಮಲ್ಲಿರ್ತಕ್ಕಂಥ ಭಾರವನ್ನು ಬಿಸಾಕಿ ಶುದ್ಧವಾದ ಪುಣ್ಯ ಸಂಗ್ರಹ ಮಾಡ್ತಾ ಸಾಮರ್ಥ್ಯವನ್ನು ಸಂಗ್ರಹ ಮಾಡ್ತಾ ನನಗೇನು ಬೇಕೋ ಅದನ್ನು ಪಡೀಲಿಕ್ಕೆ ಆ ಪ್ರಯತ್ನ ಮಾಡೋದಿಲ್ಲ. ಸಾಧಕರನ್ನು ನೋಡ್ರಿ, ಯಾವುದೇ ಮಾರ್ಗದಲ್ಲಾಗಿರಲಿ, ಅದು ಶಿಕ್ಷಣ ಕ್ಷೇತ್ರ ಆಗಿರಲಿ, ಕಲಾಕ್ಷೇತ್ರ ಆಗಿರಲಿ, ಅಥವಾ ಈ ಕ್ರೀಡಾ ಕ್ಷೇತ್ರಗಳಾಗಿರಲಿ, ಯಾವುದೇ ಕ್ಷೇತ್ರದಲ್ಲಿ ನಿಜವಾದ ಸಾಧಕ ಅಂತ ಏನಿರ್ತಾನೆ, ಈ ರಾತ್ರಿ ಸಾಧನೆ ಮಾಡ್ತಾರಲ್ಲ ಅಂಥವ್ರಲ್ಲ, ಪಬ್ಲಿಸಿಟಿಯಿಂದ ಆರಂಭದಿಂದಲೂ ಏನು ಸಾಧನೆಯನ್ನು ಮಾಡಿ ಬಂದಿರ್ತಾರ, ಅವರ ಪರಿಶ್ರಮ ನೋಡ್ರಿ, ಅವ್ರದ್ದು ಡೆಡಿಕೇಶನ್ ನೋಡ್ರಿ, ಅವ್ರು ಹೋಗುವ ದಾರಿ, ರೀತಿ, ನೀತಿ ಕಲಿಬೇಕು. ಅವ್ರನ್ನ ನೋಡಿ 10 ಜನ ಕಲ್ತು ಸಾಮರ್ಥ್ಯವಂತರಾಗ್ತಾರೆ. ಹಂಗೆ ಧರ್ಮ ಮತ್ತು ಪುಣ್ಯ ಪಬ್ಲಿಸಿಟಿ ಮಾಡೋದ್ರಿಂದ ಜನರಲ್ಲಿ ಇದು ಪ್ರಚಾರ ಪ್ರಸಾರ ಆಗೋದಿಲ್ಲ. ಅಂದ್ರೆ ಈ ಪ್ರಚಾರ ಪ್ರಸಾರದಿಂದ ಗಳಿಸುವಂಥ ಪುಣ್ಯ ನಮಗೆ ಉತ್ತಮ ಜಗತ್ತನ್ನು ನಿರ್ಮಾಣ ಮಾಡುವುದಿಲ್ಲ ಅಂತ ಹೇಳಿ ಒಂದು ಲೈನ್ನಾಗ ಹೇಳಿದ್ರಿ ನೀವು. ಹೌದು. ಸಾಕಷ್ಟು ವಿಷಯಗಳನ್ನು ಚರ್ಚಿಸಿದ ನಾವು ಒಂದು ಸಣ್ಣ ಬ್ರೇಕ್ ತಗೋಣ. NKR TV ಅರ್ಪಿಸುವಂಥ ಹೋರೋಸ್ಕೋಪ್ ಸ್ಟೆಥೋಸ್ಕೋಪ್ ಜುಗಲ್ಬಂದಿ ಕಾರ್ಯಕ್ರಮದಾಗ ಒಂದು ಸಣ್ಣ ಬ್ರೇಕ್. NKR TVಗೆ ಮತ್ತೆ ಸ್ವಾಗತ. ಕಾರ್ಯಕ್ರಮ ಹೋರೋಸ್ಕೋಪ್ ಸ್ಟೆಥೋಸ್ಕೋಪ್ ಜುಗಲ್ಬಂದಿ. ಡಾಕ್ಟ್ರ, ನನ್ನ ಪ್ರಶ್ನೆ ಏನಂತಂದ್ರೆ, ಎಲ್ಲದಕ್ಕೂ ನಾವು ಪೂರ್ವ ನಮ್ಮ ಘಟನೆಯನ್ನು ಬ್ಲೇಮ್ ಮಾಡ್ಲಿಕ್ಕೆ ಕೂತೇವೆ. ನೀವಾಗ ಹೇಳ್ದಂಗೆ, ಹೌದಪ್ಪ ನನಗೆ ಶಿಕ್ಷಣ ಸರಿಯಾಗಲಿಲ್ಲ, ಅದಕ್ಕೆ ನಾ ಇವತ್ತು ಹಿಂಗಿದ್ದೀನಿ, ನನಗೆ ನನ್ನ ತಂದೆ ತಾಯಿ ಹಿಂಗೆ ಕಲಿಸ್ಕೊಟ್ರ ಅದಕ್ಕೆ ನಾ ಹಿಂಗಿದ್ದೀನಿ, ನಾವು ಓದಿರೋಂಥ ಸ್ಕೂಲ್ ಹಿಂಗಿತ್ತು, ಹಿಂಗಾಗಿ ಹಿಂದೆ ನಾ ಇಂಥ ತಪ್ಪು ಮಾಡಿದೆ,
ಸೊ ಆ ಪೂರ್ವ 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 ಅಂತ ಅನ್ನೋದೇನದ, ಆ ಪೂರ್ವ ನಮಗೆ ಹಗಲೆಲ್ಲ ಬಾಧಿಸ್ಲಿಕ್ಕತ್ತದ. ನನಗೆ ಇವತ್ತು ಸುಧಾರಿಸ್ಲಿಕ್ಕೆ ಆ ಪೂರ್ವ ಕೆಲಸ ಮಾಡಿಕೊಡುವುದು. ಇವತ್ತು ನಾ ಅವನ್ನೆಲ್ಲ ಝಾಡಿಸಿ ಕೈಬಿಟ್ಟು ಪೂರ್ವವನ್ನು ಮರೆತು ಹೊಸ ಬದುಕು ಶುರು ಮಾಡ್ತೀನಿ, ಹೊಸದಾಗಿ ಬದುಕಲಿಕ್ಕೆ ಶುರು ಮಾಡ್ತೀನಿ ಅನ್ನೋರಿಗೆ ನಿಮ್ಮ ಉಪಾಯ ಏನು? ನೀವು ಕೇಳಿದ ಪ್ರಶ್ನೆಯ ಪ್ರಕಾರ ಎಲ್ಲರಿಗೂ ಆಸಕ್ತಿ ಇರ್ತದೆ. ನಮ್ಮಲ್ಲಿ ಒಂದು ಬದಲಾವಣೆ ತರ್ಕೋಬೇಕು, ನಾವು ಬದಲಾಗಬೇಕು. ಹಿಂದೆ ನನ್ನ ಜೀವನದಲ್ಲಿ ನಾನು ಏನನ್ನು ಪಡಿಬೇಕು ಅಂತ ಪಡೆಯದೇ ಬಿಟ್ಟಿದ್ದೆ, ಹೊಸ ಪ್ರಯತ್ನವನ್ನು ಮಾಡದೇ ಬಿಟ್ಟಿದ್ದೆ, ಮಾಡಬೇಕು ಅನ್ನೋ ಎಲ್ಲರ ಮನಸ್ಸಿನಲ್ಲೂ ಇರ್ತದೆ. ಆದರೆ ಆ ಪ್ರಯತ್ನವನ್ನು ಮಾಡುವಂತಹ ನಿರ್ದಿಷ್ಟವಾದ ದೃಢ ಮನಸ್ಸು ಬರೋದಿಲ್ಲ. ಅದು ಮನಸ್ಸೇ ಅಷ್ಟು ಚಂಚಲವಾದಂಥದ್ದು. ಯಾರಿಗೇ ತಗೊಳ್ರಿ ನೀವು, ಉದಾಹರಣೆಗೆ ನಾವೇ ಸಂಕಲ್ಪ ಮಾಡಿರ್ತೀವಿ, ನಾವೇ ಅಂದ್ಕೊಂಡಿರ್ತೀವಿ ರಾತ್ರಿ ಮಲಗಬೇಕಾದ್ರೆ ನಾಳೆ ಬೆಳಗ್ಗೆ ನಾನು ಒಂದು ಮೀಟಿಂಗ್ ಇದೆ, ಒಂದು ಎಕ್ಸಾಮ್ ಇದೆ, ಏನೋ ಒಂದು ವಿಶೇಷವಾದದ್ದಿದೆ, ಬೆಳಗ್ಗೆ 6 ಗಂಟೆಕ್ಕೋ ಏಳಬೇಕು, ಬೇಗ ಎದ್ದು ನನ್ನ ದಿನಚರಿಗಳನ್ನು ಮುಗಿಸಿ ಅಂತಲ್ಲಿ ಹೋಗಬೇಕು ಅಂತ ನಾನೇ ಅಂದ್ಕೊಂಡಿರ್ತೀನಿ. ಎಷ್ಟೇ ಕಷ್ಟ ಆಗಲಿ ಬೆಳಗ್ಗೆ 6 ಗಂಟೆಗೆ ಏಳಬೇಕು ಅಂತ ನಾನೇ ಅನ್ಕೋತೀನಿ. ಆದರೆ ಬೆಳಗ್ಗೆ ನಾನು 6 ಗಂಟೆಗೆ ಏಳೋದಿಲ್ಲ. ಎಚ್ಚರ ಆದರೂ ಕೂಡ ನಾನು ಹೊಳ್ಳಿ ಮಲಗ್ತೀನಿ, ಆದರೆ ಹೇಳೋದಿಲ್ಲ. ಕಾರಣ ನನ್ನ ಮಾತಿಗೆ ನಾನೇ ಬೆಲೆ ಕೊಡೋದಿಲ್ಲ, ಮಹತ್ವವನ್ನು ಕೊಡೋದಿಲ್ಲ, ನನ್ನ ಮಾತಿಗೆ ನಾನೇ ಸೀರಿಯಸ್ ಆಗಿಲ್ಲ. ಯಾವಾಗ ನನ್ನ ಮಾತಿಗೆ ನಾನೇ ಬೆಲೆ ಕೊಡದೆ, ನನ್ನ ನಿರ್ಣಯಗಳಿಗೆ ನಾನೇ ಮಹತ್ವ ಕೊಡದೆ, ನನಗೆ ನಾನೇ ಅದಕ್ಕೆ ವಿಶೇಷತೆ ಇಲ್ಲದೆ ಇದ್ದಾಗ ಮತ್ತೊಬ್ಬರಿಂದ ನಾವೇನು ಅಪೇಕ್ಷೆ ಪಡ್ತೀವಿ? ಸಮಾಜದಿಂದ ಆಗಲಿ ಜಗತ್ತಿನಿಂದ ಆಗಲಿ ಬದಲಾವಣೆ ಹೆಂಗೆ ಅಪೇಕ್ಷೆ ಪಡ್ತೀವಿ? ನನ್ನಲ್ಲೇ ಬದಲಾವಣೆ ತರಬೇಕನ್ನೋ ಮನೋಭಾವ ಇಲ್ಲ. ಯಾಕಿಲ್ಲ? ಚಂಚಲ ಮನಸ್ಸು ಯಾಕಿದೆ? ನನ್ನ ದಿನಚರ್ಯದಿಂದ, ನಾನು ನಡೆದುಕೊಳ್ಳುವಂಥ ರೀತಿ ನೀತಿಯಿಂದ, ನಾನು ಮಾಡುವ ವಿಚಾರದಿಂದ, ನಾನು ತಿನ್ನುವ ಆಹಾರದಿಂದ, ನಾನು ಮಾಡುವ ಜೀವನ ಪದ್ಧತಿಯಿಂದ, ನಾನು ಕಲಿತಂಥ ವಿಷಯಗಳಿಂದ ನನ್ನಲ್ಲಿ ದೃಢತೆ ಅನ್ನೋದಿಲ್ಲ, ಡಿಸಿಪ್ಲಿನ್ ಅನ್ನೋದಿಲ್ಲ, ಪ್ರಿನ್ಸಿಪಲ್ಸ್ ಇಲ್ಲ. ಹಾಗಾಗಿ ನನ್ನಲ್ಲಿ ಪರಿವರ್ತನೆ ತರುವಂತಹ ದೃಢ ಶಕ್ತಿ, ಬದಲಾವಣೆ ಇಲ್ಲ. ಎಲ್ಲರೂ ಅನ್ಕೋತಾರೆ ನಾ ಇವತ್ತಿಂದ ಹೊಸ ಬದಲಾವಣೆ ಮಾಡಬೇಕು, ಬೆಳಗ್ಗೆ ಲಘು ಏಳಬೇಕು, ಜಿಮ್ಮಿಗೆ ಹೋಗಬೇಕು, ಇವತ್ತಿಂದ ನಾ ಡಯಟ್ ಮಾಡಬೇಕು. ಎಷ್ಟು ಜನರಲ್ಲಿ ಇಲ್ಲ? ಇವತ್ತಿಂದ ನಾನು ಸರಿಯಾಗಿ ಅಭ್ಯಾಸ ಮಾಡಬೇಕು, ಸರಿಯಾಗಿ ವ್ಯಾಯಾಮ ಮಾಡಬೇಕು, ಸರಿಯಾಗಿ ಸಮಯಕ್ಕೆ ಕೆಲಸಕ್ಕೆ ಹೋಗಬೇಕು. ಮಕ್ಕಳಲ್ಲಿ ಕೂಡ ಅಭಿಲಾಷೆ ಇರ್ತದೆ, ಸರಿಯಾಗಿ ಓದಬೇಕು, ತಂದೆ ತಾಯಿ ಹತ್ರ ಬಯಸ್ಕೋಬಾರದು, ಶಾಲೆಯಲ್ಲಿ ಶಿಕ್ಷಕರಿಂದ ಅಂದರೆ ಟೀಚರ್ಗಳಿಂದ ಬಯಸ್ಕೋಬಾರ್ದು, ಮಾಡಬಾರ್ದು ಅಂತ ಎಷ್ಟಿರ್ತದೆ. ಆದರೆ ಅದು ಆಗೋದಿಲ್ಲ. ಕಾರಣ ಅದೇ ದೇಹ ಮತ್ತು ಮನಸ್ಸಿನ ಚಂಚಲತೆ. ಮುಖ್ಯವಾಗಿ ನಮ್ಮ ಮುಂದಿನ ಸುಧಾರಣೆಗೆ ಈ ಡಿಸಿಪ್ಲಿನ್ ಅಂತೇನಂತೀವಿ, ಅಥವಾ ಒಂದು ಶಿಸ್ತು ಏನಂತೀವಿ, ಅಥವಾ ನಮಗೆ ಬೇಕಾಗಿರುವಂಥ ಒಂದು ಪುಣ್ಯ ಸಂಪಾದನೆಗೆ ಬೇಕಾಗಿರುವಂಥ ಮಾರ್ಗ ಏನಂತೀವಿ, ಆ ಮಾರ್ಗದಾಗ ನಾವು ಇಲ್ಲ ಅಂತೀರಿ ನೀವು? ಹೌದು. ಕಾರಣ ಯಾರು ಅನ್ಯತಾ ಭಾವಿಸಬಾರದು. ನಮ್ಮ ಸನಾತನ ಭಾರತೀಯ ಪರಂಪರೆ ಏನು ಅನ್ನೋದು ಹೇಳ್ತೇನೆ ನಾನು. ನಮ್ಮ ಭಾರತ ದೇಶದ ವಿದ್ಯೆಗಳಂತೇನವ ಅವೆಲ್ಲವೂ ಎಷ್ಟು ವೈಜ್ಞಾನಿಕವಾಗಿ, ಅಷ್ಟು ಅರ್ಥಗರ್ಭಿತವಾಗಿ ಅವ ಅಂತಂದ್ರೆ ಆ ಥರದ ದಿನಚರಿ ನಮ್ದಿಲ್ಲ ಇವತ್ತು. ನಾವು ಭಾಳ ಪಾಶ್ಚಾತ್ಯೀಕರಣದ ಜೀವನವನ್ನು ಮಾಡ್ತಾ ಇರೋದ್ರಿಂದ, ಆಧುನಿಕ ಜೀವನವನ್ನು ಮಾಡ್ತಾ ಇರೋದ್ರಿಂದ ಅದರ ಮಹತ್ವ ನಮ್ಗೆ ಅರಿವಾಗ್ತಾ ಇಲ್ಲ. ಅಂದ್ರೆ ಈ ಆಧುನೀಕರಣ ಅಥವಾ ಪಾಶ್ಚಾತ್ಯೀಕರಣಕ್ಕೆ ನಾವು ಬೆನ್ನು ಹತ್ತಿ ನಮ್ಮ ಸ್ವಂತದ್ದು ಏನದ, ನಮ್ಮ ಸುಧಾರಿಸುವಂಥ ಮಾರ್ಗ ಏನದ, ಅದನ್ನು ಅಷ್ಟು ಬಿಟ್ಟೇವೆ ನಾವು. ಹೌದು. ಒಂದು ಉದಾಹರಣೆ ಹೇಳ್ತೇನೆ. ನನ್ನ ಮನೆಯಲ್ಲಿರ್ತಕ್ಕಂತಹ ತಂದೆ ಆಗಲಿ ತಾಯಿ ಆಗಲಿ ಕರಗಿದ್ದಾರ, ಬಾಜು ಮನೆಯ ತಂದೆ ತಾಯಿ ಭಾಳ ಬೆಳಗಿದ್ದಾರಂತ ಅವ್ರು ನಮ್ಮ ತಂದೆ ತಾಯಿ ಅನ್ಲಿಕ್ಕೆ ಆಗ್ತದೇನು? ಆಗೋದಿಲ್ಲ. ನಮ್ಮ ತಂದೆ ತಾಯಿ ಏನು? ನಮ್ಮ ಜನಕರು ದೇ ಆರ್ ಮೈ ಬಯಾಲಜಿಕಲ್ ಪ್ಯಾರೆಂಟ್ಸ್. ಅವರೇ ನಮಗೆ. ಅವರ ಹಾಗೆ ಇವ್ರು ಇರಲಿ ಅಂತ ಬಯಸೋ ತಪ್ಪೇನಿಲ್ಲ. ಬೇರೆ ದೇಶದ ಒಳ್ಳೆಯದನ್ನು ತಗೊಳ್ಳೋದು ತಪ್ಪಿಲ್ಲ, ಬೇರೆ ದೇಶದ ಸಾಧನೆಗಳನ್ನು ತಗೊಳ್ಳೋದು ತಪ್ಪಿಲ್ಲ, ಬೇರೆ ದೇಶದ ವಿಶೇಷತೆಗಳನ್ನು, ಅವರಲ್ಲಿರ್ತಕ್ಕಂಥ ಚಾಣಾಕ್ಷತೆಯನ್ನು ಎಲ್ಲವನ್ನ ಸ್ವೀಕರಿಸುವುದು ತಪ್ಪಲ್ಲ. ಆದರೆ ನಮ್ದನ್ನು ಬಿಟ್ಟು ಬರೀ ಅವ್ರದನ್ನೇ ತಗೊಂಡು ಅವ್ರದ್ದೇ ಶ್ರೇಷ್ಠವಾದದ್ದು, ನಮ್ಮದು ಕನಿಷ್ಠವಾದದ್ದು ಅನ್ನುವ ಈ ಸಣ್ಣ ಬುದ್ಧಿಯಿಂದಾಗಿ ಇವತ್ತಿನ ಸ್ಥಿತಿ ಹೀಗಾಗಿದೆ. ನಮ್ಮ ತಂದೆ ತಾಯಿ ಹಳ್ಳಿಯವರು ಅವಿದ್ಯಾವಂತರು, ಅವ್ರು ಏನೂ ಅಲ್ಲ. ಪಕ್ಕದ ಮನೆಯವರು ಭಾಳ ವಿದ್ಯಾವಂತರು, ಭಾಳ ಶ್ರೀಮಂತರು, ಭಾಳ ಸುಂದರ ಇದ್ದಾರೆ, ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ, ಅವರೇ ನಮ್ಮ ತಂದೆ ತಾಯಿ ಆಗಿದ್ರೆ ಚಲೋ ಇರ್ತಿತ್ತು ಅನ್ನುವ ಮನೋಭಾವ ನಮ್ಮ ಭಾರತೀಯ ಪರಂಪರೆಯನ್ನು, ನಮ್ಮ ಭಾರತೀಯ ಶಿಕ್ಷಣವನ್ನು, ನಮ್ಮ ಭಾರತೀಯ ಏನೊಂದು ಗದಿ ಸುಂದರವಾದ ಒಂದು ಸಮಾಜ ಇತ್ತು, ಅದು ಕ್ರಮೇಣವಾಗಿ
ಇವ ಸ್ಥಿತಿ ಬಂದಿದ್ದು. ಅದು ನನಗೆ ಮೊನ್ನೆ ಯಾರೋ ಒಬ್ರು ಹೇಳಿಕತ್ತದ ನೆನಪಾತು, ಭಾಳ ಚಂದ ಇದ್ದಾಳ ಆಕಿ ಹೀರೋಯಿನ್ ಅಂತ ಹೇಳಿ ಆಕಿನ ನಮ್ಮವ್ವ ಅನ್ಲಿಕ್ಕೆ ಆಗಲ್ಲ ಅಂತಿತ್ತಂತ. ಅದು ಅದು ನಮ್ಮವ್ವ ನಮ್ಮಪ್ಪ ನಮ್ಮಪ್ಪನ ಅದು ಬೇರೆ ಇದ್ರಾಗೇನಿಲ್ಲ. ಅಂದ್ರೆ ನಮ್ಮ ಆಚಾರ ವಿಚಾರದಾಗಲಿ ನಮ್ಮ ನಡತೆ ಒಳಗಾಗಲಿ ಈಗ ನಾವು ಮುಖ್ಯವಾಗಿ ನಿಮ್ಮ ಕಡೆ ನೋಡೋದು ಏನಂತಂದ್ರೆ ಜ್ಯೋತಿಷ್ಯ ಶಾಸ್ತ್ರದೊಳಗೆ ಇದಕ್ಕೇನರೇ ಪರಿಹಾರ ಅದೇನು, ಅಥವಾ ಮೆಡಿಕಲಿ ನೀವು ಶಿಸ್ತಿನ ಬಗ್ಗೆ ಹೇಳಿದ್ರಿ, ವ್ಯಾಯಾಮ ಬಗ್ಗೆ ಹೇಳಿದ್ರಿ, ಯೋಗದ ಬಗ್ಗೆ ಹೇಳಿದ್ರಿ, ಆಯುರ್ವೇದಿಕ್ ಅಪ್ರೋಚದ ಬಗ್ಗೆ ಹೇಳಿದ್ರಿ, ಈ ಎಲ್ಲ ಆಹಾರ ಪದ್ಧತಿ ಬಗ್ಗೆ ಮಾತಾಡಿದ್ವಿ, ಎಲ್ಲ ಕರೆ. ಬಟ್ ಈಗ ಮನುಷ್ಯ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾನಂತಂದ್ರೆ ಹೌದಪ್ಪ ನಾ ದಿನ ಇಷ್ಟು ಮಂತ್ರ ಅಂದೆ ಅಂತಂದ್ರೆ, ಅಥವಾ ಜ್ಯೋತಿಷ್ಯದ ಪರಿಹಾರದ ಪ್ರಕಾರ ನಾ ಇಷ್ಟು ಯೋಗ ಮಾಡಿದೆ ಅಂದ್ರೆ, ಅಥವಾ ನಾ ಇದನ್ನು ನಿತ್ಯ ಇಷ್ಟು ಗುಡಿಗೆ ಹೋಗಿ ಇಷ್ಟು ಪ್ರದಕ್ಷಿಣೆ ಹಾಕಿ ಬಂದ್ರೆ, ಅಥವಾ ಇಷ್ಟು ಎಣ್ಣೆ ಹನುಮನ್ ದೇವರಿಗೆ ಏರ್ಸಿದ್ರೆ ನನಗೆ ಪರಿಹಾರ ಆಗಬೇಕು ಅಂತೇನದಲ್ಲ. ಆ ನಿಟ್ಟಿನಿಂದನ ಈ ಹೊರೋಸ್ಕೋಪ್ ಜಾಸ್ತಿ ನಂಬುವಂಥ ಮಂದಿ ನಮ್ಮ ಕಡೆ ನೋಡ್ತಾರೆ. ಅಂಥವ್ರಿಗೆ ನಿಮ್ಮ ಅಡ್ವೈಸ್ ಹೆಂಗದ? ಪ್ರಶ್ನೆ ಬಹಳಷ್ಟು ವಿಷಯಗಳನ್ನು ಸಂಗ್ರಹಿಸಿರುವಂತಹ ಮಲ್ಟಿಪಲ್ ಕ್ವಶನ್ ಅದ ಇದು. ಆದರೂ ಪ್ರಯತ್ನವನ್ನು ಮಾಡಿ ನೇರವಾಗಿ ಹೇಳೋ ಪ್ರಯತ್ನ ಮಾಡ್ತೇವೆ. ತಾವು ತಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳು ಅಂತ ಬಂದಾಗ ನಿಮ್ಮ ನಂಬಿಕೆ ಇರುವಂತಹ ನುರಿತ ದೈವಜ್ಞರೇನಿರ್ತಾರೆ ಜ್ಯೋತಿಷ್ಯಗಳು, ಆ ಗಣಿತಜ್ಞ ಜ್ಯೋತಿಷ್ಯ ಹತ್ರ ತಾವು ಹೋದಾಗ ಅವರು ತಮಗೆ ಗ್ರಹಗಣಿತದ ಅನುಸಾರವಾಗಿ ಶಾಸ್ತ್ರೀಯವಾಗಿ ಒಂದು ಮಾರ್ಗದರ್ಶನವನ್ನು ಮಾಡ್ತಾರೆ. ನಿಮ್ಮ ಜಾತಕಾನುಸಾರವಾಗಿ ಇಂಥ ಗ್ರಹ ದೋಷಕ್ಕೆ ಇಂಥ ಒಂದು ಪರಿಹಾರ ಅಂತ ಯೋಗ್ಯ ರೀತಿಯಿಂದನೇ ಆ ಗ್ರಹ ಶಾಸ್ತ್ರದಲ್ಲಿ ನಮ್ಮ ಹಿಂದಿನ ಏನು ತಜ್ಞರಿದ್ದಾರೆ, ದೈವಜ್ಞರಿದ್ದಾರೆ, ಪಂಡಿತೋತ್ತಮರೇನು ಗ್ರಂಥ ರಚನೆಯನ್ನು ಮಾಡಿ ಅದರಲ್ಲಿ ಪರಿಹಾರಗಳನ್ನು ಬರೆದಿದ್ದಾರೆ, ಅದನ್ನೇ ನಿಮಗೆ ಸೂಚಿಸಿದಾಗ ತಾವೇನು ಮಾಡ್ತೀರಿ ಅಂದರೆ ಅದನ್ನು ಬಹಳ ಒಂಥರ ಕಮರ್ಷಿಯಲ್ ದೃಷ್ಟಿಯಿಂದ ವಿಚಾರ ಮಾಡಿ ಪರಿಹಾರಕ್ಕೆ ಹೋಗ್ತೀರಿ. ಆ ಒಂದು ಅನುಷ್ಠಾನನೋ ಜಪಾನೋ ತಪಾನೋ ಒಂದು ಪೂಜೆನೋ ಏನೋ ಒಂದು ಅವರು ಮಾರ್ಗದರ್ಶನ ಮಾಡಿದಾಗ ಅದನ್ನು ಮಾಡೋ ಪ್ರಯತ್ನ ಮಾಡ್ತೀರಿ. ಶ್ರದ್ಧೆ ಇರೋದಿಲ್ಲ ಅಂತ ನಾನು ಹೇಳೋದಿಲ್ಲ, ಭಕ್ತಿ ಇರೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಎಷ್ಟೋ ಜನರಲ್ಲಿ ಶ್ರದ್ಧೆ ಇರ್ತದೆ, ಭಕ್ತಿ ಇರ್ತದೆ, ವಿಶ್ವಾಸ ಇರ್ತದೆ ಆ ದೈವಜ್ಞನಲ್ಲಿ, ಅವನು ಹೇಳಿರುವಂತಹ ಆ ವಾಕ್ಯದಲ್ಲಿ, ಭಗವಂತನಲ್ಲಿ ಎಲ್ಲವೂ ಇರ್ತದೆ. ಆದರೆ ಎಷ್ಟೋ ಸರ್ತಿ ನಾನು ಮಾಡುವಂತಹ ಅನುಷ್ಠಾನ ವೃತ ನಿಯಮಗಳ ವಿಧಿವಿಧಾನಗಳನ್ನು ಸರಿಯಾಗಿ ತಿಳಿಯದೆ, ಅದರ ಅರ್ಥವನ್ನು ತಿಳಿಯದೆ, ಅದರ ಮಹತ್ವವನ್ನು ತಿಳಿಯದೆ, ಆ ಅನುಷ್ಠಾನ ನನ್ನ ಜೀವನದಲ್ಲಿ ನಾನು ಮಾಡುವುದರಿಂದ ನನ್ನಲ್ಲಿ ಏನೇನು ಬದಲಾವಣೆ ಬರಬೇಕು, ಆ ಅನುಷ್ಠಾನದ ಪ್ರಭಾವದಿಂದ ನನ್ನಲ್ಲಿ ಏನು ಬದಲಾಯಿಸ್ಕೊಳ್ಬೇಕು, ಏನು ಸುಧಾರಿಸ್ಕೊಳ್ಬೇಕು, ಅದು ನನ್ನ ಜೀವನ ಮೇಲೆ ಹೇಗೆ ಪರಿಣಾಮ ಆಗತ್ತೆ. ಹೀಗೆ ಇವತ್ತಿನ ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ, ಹಿಂದೆ ಬಹಳ ಶಿಸ್ತಿನ ಜೀವನ, ತಂದೆ ಹಿಂಗೆ ಕೈ ಮಾಡಿ ತೋರಿಸಿದ್ರೆ ಮಗ ಹಾಗೆ ಮಾಡ್ತಾ ಇದ್ದ. ಇವತ್ತು ಹಂಗಲ್ಲ, ತಂದೆ ಏನಾದರೂ ಹೇಳಿದ್ರೆ ಹಂಗೆ ಯಾಕೆ, ಅದನ್ನು ಯಾಕೆ ಮಾಡಬೇಕು, ಈಗ ಯಾಕೆ ಮಾಡಬೇಕು, ಇಲ್ಲೇ ಯಾಕೆ ಮಾಡಬೇಕು, ಅದನ್ನು ಮಾಡಿದ್ರೆ ನಡೆಯಂಗಿಲ್ಲೇನು. ಹೀಗೆ ವಿದ್ಯಾವಂತ ಮಕ್ಕಳು, ಪಾಶ್ಚಾತ್ಯ ಶಿಕ್ಷಣವನ್ನು ಪಡೆದಂತಹ ಮಕ್ಕಳು, ಬುದ್ಧಿವಂತ ಮಕ್ಕಳು ಹೀಗೆ ಪ್ರಶ್ನೆಯನ್ನು ಮಾಡುವಂಥ ಜಗತ್ತಿನಲ್ಲಿ ಈ ಸಮಸ್ಯೆಗಳಿಗೆ ಹೀಗೆ ಉತ್ತರ ಕೊಡುವಂಥ ಅನಿವಾರ್ಯತೆ ಬಂದದ್ದು. ಇಲ್ಲದೇ ಇದ್ದರೆ ಹಿಂದಿನ ಋಷಿ ಮುನಿಗಳೆಲ್ಲ ಶುದ್ಧವಾಗಿ ಅನುಷ್ಠಾನವನ್ನು ಮಾಡುವಂದ್ರೆ ನಿಷ್ಕಲ್ಮಶ ಭಾವದಿಂದ ಅದನ್ನು ಮಾಡ್ತಾ ಇದ್ರು, ಅದರ ಪರಿಣಾಮ ಆಗ್ತಾ ಇತ್ತು, ಅವರು ಸುಖಮಯ ಜೀವನವನ್ನು ಮಾಡ್ತಾ ಇದ್ರು. ಅಂದ್ರೆ ಈಗಿನಲ್ಲಿ ಏನಾಗಿದೆ, ಈಗಿನ ಪೀಳಿಗೆ ಒಳಗೆ ನಾವು ಅಬ್ಸರ್ವ್ ಮಾಡ್ದಂಗೆ ಸ್ವಂತಿಕೆ ಜಾಸ್ತಿ ಆಗ್ಲಿಕ್ಕತ್ತದ. ಸ್ವಂತಿಕೆ ಜಾಸ್ತಿ ಆಗ್ತದೆ ಅಂತಂದ್ರೆ ಈಗ ಮನುಷ್ಯ ತಾನೂ ವಿಚಾರ ಮಾಡ್ತಾನೆ. ಆ ತಾನೂ ವಿಚಾರ ಮಾಡಿದಾಗ ಅವನ ತಲೆಗೇನು ಹೊಳಿತದಲ್ಲ, ಈಗ ಒಂದು ತಲೆ ಒಳಗೆ 100 ವಿಚಾರ ಹೊಳಿತಾವೆ. ಆ 100 ವಿಚಾರ ದೃಷ್ಟಿಯಿಂದ ಆ ಬದುಕನ್ನು ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ನಾವು. ಆವಾಗ ತಂದೆ ಹೇಳಿದ್ದ ಮಾಡಬೇಕು, ಮಾಡಬಾರ್ದು, ಹಿರಿಯರು ಹೇಳಿದ್ದ ಮಾಡಬೇಕು, ಮಾಡಬಾರ್ದು, ಇವೆಲ್ಲ ಇದು. ಈಗ ಇದಕ್ಕೆ ಕರೆಕ್ಟ್ ಇಂಥದ್ದ ಪದ್ಧತಿ, ಈ ಪದ್ಧತಿಯನ್ನು ನೀವು ಒಪ್ಪಿಗೋ, ಈ ಪದ್ಧತಿಯಿಂದ ನೀ ಇದನ್ನು ಸಾಧನೆ ಮಾಡು, ಇದರಿಂದ ಸುಧಾರಣೆ ಸಾಧ್ಯ ಅದ ಅಂತ ಹೇಳೋ ಪ್ರಯತ್ನ ನಮ್ಮ ಈ ಕಾರ್ಯಕ್ರಮದಿಂದ ಮಾಡ್ಲಿಕ್ಕತ್ತೇವೆ ನಾವು ಅಂತ ಅನಿಸ್ತದೆ ನನಗೆ. ಅವಶ್ಯವಾಗಿ ಸತ್ಯದ ಮೊಟ್ಟ ಮೊದಲಿಗೆ ನಾವೇನಾದರೂ ಒಂದು ಮಾಡಬೇಕಾದ್ರೆ ಶುದ್ಧತೆ ಮತ್ತು ಸ್ವಚ್ಛತೆ ಮತ್ತು ಶೂನ್ಯತೆ ಭಾಳ ಮುಖ್ಯ. ಕೇಳ್ಕೊಡ್ರಿ, ಶೂನ್ಯತೆ 0. ಯಾರಿಗೆ ತಿಳಿಸ್ಬೋದು ಅಂದ್ರೆ ಏನೂ ಗೊತ್ತಿರೋದಿಲ್ಲಲ್ಲ, ಶೂನ್ಯವಾಗಿರ್ತಾನಲ್ಲ, ಅವನಿಗೆ ಎಲ್ಲವನ್ನೂ ತಿಳಿಸಿ ಹೇಳ್ಬೋದು. ಯಾರಿಗೆಲ್ಲ ಗೊತ್ತಿರ್ತದಲ್ಲ ಅವ್ನಿಗಿನ್ನೂ ಹೆಚ್ಚು ಸ್ಪಷ್ಟನೆಯನ್ನು ಕೊಡ್ಬೋದು. ಈ ಅರ್ಧಂಬರ್ಧ ತಿಳ್ಕೊಂಡಿರ್ತಾರಲ್ಲ ಅವ್ರಿಗೇನಾದರೂ ಹೇಳಲಿಕ್ಕೆ ಹೋದ್ರೆ ಅವರು ಏನು ಹೇಳ್ತಾ ಇದ್ದೇವೆ ಅನ್ನೋದನ್ನು ಬಿಟ್ಟು ತಮ್ಮ ತಲೆಯಲ್ಲಿ ಏನದಲ್ಲ ಅದನ್ನು ಮಧ್ಯದಲ್ಲಿ ಇಟ್ಕೊಂಡು ಹೇಳುವುದನ್ನು, ತಮ್ಮ ಗೊತ್ತಿರೋದನ್ನು ಮಿಕ್ಸ್ ಮಾಡಿ ಒಂದು ವಿಷಯಾಂತರವಾದಂಥ ವಿಷಯವನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಅಲ್ಲ, ಈಗ ಹೆಚ್ಚು ಜನಸಂಖ್ಯೆ ಇರೋದ ಅಂಥದ್ದು. ತಮಗೆ ಅರ್ಧಂಬರ್ಧ ಗೊತ್ತಿರ್ತದೆ, ಇನ್ನು ಅರ್ಧಂಬರ್ಧ ಅವರು ವಾಟ್ಸಪ್ ಯೂನಿವರ್ಸಿಟಿಯಿಂದ ಕಲಿತಾರೆ. ಈ ಸೋಷಿಯಲ್ ಮೀಡಿಯಾದಿಂದನೂ ಈಗ ಸಾಕಷ್ಟು ಜ್ಞಾನೋದಯ ಆಗ್ಯದ. ಈ ಎಲ್ಲ ಕಾನ್ಸೆಪ್ಟ್ ಅಂದ್ರೆ ಈ ಎಲ್ಲದರ ನಡುವು ಬದುಕಲಿಕ್ಕತ್ತೇವೆ ನಾವು.
ಅದಕ್ಕೆ ನಾ ಏನು ಅನ್ಬೇಕಂತ ಮಾಡಿ ಅಂದ್ರೆ ನಾ ಏನು ಕೇಳ್ಬೇಕಂತ ಮಾಡಿದ್ದೆ ನಿಮ್ಮನ್ನು ಅಂತಂದ್ರೆ, ಈ ಹೊರೋಸ್ಕೋಪ್ ಮತ್ತು ಸ್ಟೆಥೆಸ್ಕೋಪ್ ಇವೆರಡನ್ನೂ ಇಟ್ಕೊಂಡು ನಾ ಇವತ್ತು ನನ್ನ ಬದುಕು ಸುಧಾರಣೆ ಮಾಡ್ಕೊಳಿಕ್ಕೆ ಸಾಧ್ಯ ಅಂತಂದ್ರೆ ಅದಕ್ಕೆ ನಾವು ಹೆಂಗೆ ಶ್ರೀ ಗಣೇಶನ್ ಮಾಡೋದು? ಈಗ ನಮ್ಮ ಪ್ರೇಕ್ಷಕರಲ್ಲಿ ಏನು ಹೇಳೋದು ಅಂತಂದ್ರೆ, ಈ ಕಾರ್ಯಕ್ರಮ ನಿಮಗೆ ನಿಸ್ಸಂದೇಹವಾಗಿ ನೀವು ಎಂದಿಗೂ ಸಾಧಿಸದೆ ಪ್ರಯತ್ನಿಸದೇ ಇರುವಂಥ ವಿಷಯಗಳಲ್ಲಿ ನಿಮ್ಮಿಂದನೇ ಆ ಪ್ರಯತ್ನಗಳನ್ನು ಮಾಡುವಂಥ ಶಕ್ತಿ ಯುಕ್ತಿಗಳನ್ನು ತುಂಬಿಸುವಂತಹ ಸಾಧಕಗಳನ್ನು ನಿಮ್ಗೆ ಕೊಡ್ತೀವಿ. ಸಾಧಕಗಳು ಅಂದರೆ ಆಕ್ಸೆಸ್ ಆ್ಯಂಡ್ ಟೂಲ್ಸ್ ಥ್ರೂ ವಿಚ್ ಯು ಕ್ಯಾನ್ ಎಕ್ಸೆಲ್ ಯುವರ್ ಲೈಫ್. ಆ ಥರದ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಶೂನ್ಯತೆ. ನಾವು ಹೇಳುವ ವಿಚಾರಧಾರೆಗಳನ್ನು ಶೂನ್ಯ ಭಾವದಿಂದ, ಶೂನ್ಯ ಬುದ್ಧಿಯಿಂದ ಹೇಳುವ ರೀತಿಯಲ್ಲಿ ಅನುಸಂಧಾನಕ್ಕೆ ತಂದರೆ, ಅಥವಾ ನಿಮಗೆ ಶುದ್ಧವಾಗಿ ಸಂಪೂರ್ಣವಾಗಿ ಈ ವಿಷಯದ ಬಗ್ಗೆ ಜ್ಞಾನವಿದ್ದು ನಾವು ಹೇಳುವ ವಿಚಾರವನ್ನು ಸ್ವೀಕರಿಸಿ ಅದನ್ನು ಹೆಚ್ಚು ವಿಶ್ಲೇಷಿತ ಜೀವಿತವಾಗಿ ನೀವು ಪ್ರಯತ್ನ ಮಾಡಿದರೆ, ನಿಸ್ಸಂದೇಹವಾಗಿ ನಿಮ್ಮ ಜೀವನದಲ್ಲಿ ಎಂದೂ ಕಾಣದೇ ಇರುವಂತಹ ಬದಲಾವಣೆ, ಎಂದೂ ಕಾಣದೇ ಇರುವಂತಹ ಸುಖ, ನಿತ್ಯದಲ್ಲಿ ನಿಮಗೆ ಕಾಡುವಂತಹ ಆಲಸ್ಯ, ದಾರಿದ್ರ್ಯವನ್ನು ದೂರ ಸುಲಭವಾಗಿ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ ಅಥವಾ ಈ ಕಾರ್ಯಕ್ರಮ ನಿಮಗೆ ಅನುಕೂಲ ಮಾಡಿಕೊಡ್ತದೆ. ಇಕ್ರಮ್, ನಾವೀಗ ನನ್ನ ಒಂದು ಪ್ರೊಫೆಷನ್ನಿಂದ ಅಥವಾ ನನ್ನ ಒಂದು ಬದುಕಿನಿಂದ ನನಗೆ ಇನ್ನೊಂದು ಬದುಕಿಗೆ ಜಿಗಿಲಿಕ್ಕೆ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ನನಗೆ ಭಾಳ ಚಲೋ ಹೀರೋ ಆಗ್ಬೇಕಂತ ಅನ್ಸುತ್ತೆ ಸಿನಿಮಾದಾಗ, ಅಥವಾ ನಂಗೆ ಭಾಳ ಚಲೋ ಡೈರೆಕ್ಟರ್ ಆಗ್ಬೇಕಂತ ಅನಿಸ್ತದೆ, ಅಥವಾ ನನಗೆ ಈ ಕ್ರಿಕೆಟ್ ಮ್ಯಾಚ್ ನೋಡೋ ಮುಂದೆ ಭಾಳ ಒಳ್ಳೆ ಬ್ಯಾಟ್ಸ್ಮನ್ ಆಗ್ಬೇಕಾಗಿತ್ತು, ನಾನು ನಮ್ಮ ದೇಶಕ್ಕೆ ಬ್ಯಾಟಿಂಗ್ ಮಾಡ್ಬೇಕಾಗಿತ್ತು ಅಂತ. ಹೀಗೆಲ್ಲ ನನಗೆ ಇದೆಲ್ಲ ನನ್ನ ಕಲ್ಪನೆ ಮತ್ತು ನನ್ನ ಆಸೆ ಮತ್ತು ನನ್ನಿದು. ಆದ್ರೆ ಅವೇನೂ ಆಗ್ಲಿಕ್ಕಾಗಲಿಲ್ಲ. ನನಗೀಗ ಏನಿದ್ದೇನೋ ಅದಾಗೇನು ಈಗ ಆಯಿತು, ಒಂದು ಬ್ಯಾಂಕ್ನಾಗ ಕ್ಲಾರ್ಕ್ ಇದ್ದೇನೆ ನಾ. ಈ ಪ್ರೊಫೆಷನ್ನಿಗೆ ನಾ ಬಂದ ಮೇಲೆ, ಅಥವಾ ಒಂದು ಪೋಸ್ಟ್ ಆಫೀಸ್ನಾಗ ಕೆಲಸ ಮಾಡ್ತೀನೋ, ಅಥವಾ ಒಂದು ಸೇಲ್ಸ್ಮನ್ ಇದ್ದೇನೋ, ಈ ಪ್ರೊಫೆಷನ್ನಾಗ ನಾ ಬಂದ ಮೇಲೆ ಇದು ನನಗೆ ಡೆಸಿಗ್ನೇಟೆಡ್ ಆಗಿದ್ದು ಅಥವಾ ನಾ ಇದನ್ನು ಪಡ್ಕೊಂಡದ್ದು ನನ್ನ ಪರಿಶ್ರಮದಿಂದ ಪಡೆದದ್ದು ಇದೆಲ್ಲ ಕರೆಕ್ಟ್. ಇವತ್ತು ಅದರಾಗನ ನಾ ಎಕ್ಸೆಲ್ ಆಗಲಿಕ್ಕೆ ಈ ಕಾರ್ಯಕ್ರಮ ಉಪಯೋಗ ಆಗ್ತದೆ, ಹೊರತಾಗಿ ಇದು ಬೇರೆ ನನ್ನ ಕನಸುಗಳನ್ನು ಸಾಕಾರ ಮಾಡ್ಕೊಳ್ಳಿಕ್ಕಲ್ಲ ಅಂತ ಅನ್ನಿಸ್ತು ನನಗೆ. ಇಲ್ಲ, ಹಾಗೇನಿಲ್ಲ. ಎಲ್ಲರಿಗೂ ಎಲ್ಲ ರೀತಿಯ ಕನಸುಗಳು ಇರ್ತದೆ. ವಯಸ್ಸು ಸಮಯ ತಕ್ಕಂಗೆ ಬದಲಾಗ್ತಾ ಹೋಗ್ತದೆ. ಯಾರಿಗೂ ಯಾವುದು ನಿರ್ದಿಷ್ಟವಾಗಿ, ಕೆಲವೊಬ್ಬರಿಗೆ ಇರ್ತದೆ, ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ. ಎಷ್ಟೋ ಜನರಿಗೆ ಬಾಲ್ಯದಲ್ಲಿ ಕ್ರೀಡೆಯಲ್ಲಿ ಆಸಕ್ತಿ ಇರ್ತದೆ, ಕ್ರೀಡಾಕೂಟನಾಗಬೇಕು ಅನ್ನೋ ಅಭಿಲಾಷೆ ಇರ್ತದೆ. ಕಾಲಕ್ರಮೇಣ ಅವ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಹೆಚ್ಚಿನ ಶಿಕ್ಷಣಕ್ಕೆ ಪಡೀಲಿಕ್ಕೆ ಆರಂಭಿಸಿದಾಗ ಯಾವುದೋ ಒಂದು ಕ್ಷೇತ್ರದಲ್ಲಿ, ಅದು ವಿಜ್ಞಾನ ಆಗಿರ್ಬೋದು, ಗಣಿತ ಆಗಿರ್ಬೋದು, ಸಮಾಜ ವಿಜ್ಞಾನ ಆಗಿರ್ಬೋದು, ಅಥವಾ ಸಾಹಿತ್ಯದ ಬಗ್ಗೆ ಆಗಿರ್ಬೋದು, ಕಲಾಕ್ಷೇತ್ರದ ಬಗ್ಗೆ ಆಗಿರ್ಬೋದು, ಸಂಗೀತದ ಬಗ್ಗೆ ಆಗಿರ್ಬೋದು, ಯಾವುದೇ ಒಂದು ವಿಷಯಗಳಲ್ಲಿ ಕ್ರಮೇಣ ಆಸಕ್ತಿ ಆರಂಭ ಆಗ್ತದೆ. ಮತ್ತೆ ಜೀವನದ ತಿರುವುಗಳು ಮತ್ತು ಬೇರೆ ಬೇರೆ ವಿಷಯಗಳಿಗೆ, ಕಷ್ಟಗಳಿಗೆ, ಪ್ರಾರಬ್ಧಗಳಿಗೆ ಏನಾದರೂ ಬಂದರೆ ಅದು ಮತ್ತೆ ವಿಷಯಾಂತರ ಮಾಡ್ತದೆ, ಮತ್ತೆ ಬೇರೆ ಆಸೆ ಅಭಿಲಾಷೆಗಳು ಹುಡ್ತದೆ. ಸಮಯ, ಪರಿಸ್ಥಿತಿ, ಸಂದರ್ಭಕ್ಕೆ ತಕ್ಕಂತೆ ಕನಸುಗಳು, ಆಸೆಗಳು ಬೆಳೀತಾ ಹೋಗ್ತದೆ. ಉದರದಲ್ಲಿ ಒಂದು ತುತ್ತು ಅನ್ನವೂ ಇಳಿದೇ ಇದ್ದಾಗ ಉದರ ತುಂಬಿಕೊಳ್ಳುವ ಆಸೆ ಇರ್ತದೆ. ದಿನ ನನಗೆ ಒಂದು ಹೊತ್ತು ಊಟ ಸಿಕ್ಕರೆ ಸಾಕಪ್ಪ ಅನ್ನೋ ಅಭಿಲಾಷೆಯಿಂದ ಜೀವನ ಆರಂಭ ಆಗ್ತದೆ. ಒಂದು ಹೊತ್ತು ಊಟ ಸಿಗ್ಲಿಕ್ಕೆ ಆರಂಭ ಆದಮೇಲೆ ಬೆಚ್ಚನೆಯ ಜೀವನ ಬೇಕಾಗ್ತದೆ. ಬೆಚ್ಚನೆಯ ಜೀವನ ಆಗಿಂದ ಮತ್ತೆ ಸುಖದ ಕಡೆ ಜೀವನ ಆಸೆ ಪಡ್ತದೆ. ಹೀಗೆ ಕನಸು, ಆಸೆ, ಅಭಿಲಾಷೆಗೆ ಅಂತ್ಯವೇ ಇಲ್ಲ. ಸಾಧನೆ ಅನ್ನುವುದು ನಿತ್ಯದಲ್ಲಿ ಬರಬೇಕು. ಪ್ರತಿನಿತ್ಯವೂ ನಿನ್ನ ಕರ್ತವ್ಯಗಳನ್ನು ಸರಿಯಾಗಿ ನೀನು ಮಾಡ್ತಾ ಹೋಗಬೇಕು. ನಿನ್ನ ಏನು ಆಸೆ ಇದೆ, ಕನಸಿದೆ, ಆ ದಾರಿಯನ್ನು ಹೊರತುಪಡಿಸಿ ಅದನ್ನೂ ಮಾಡ್ತೀನಿ, ಇದನ್ನೂ ಮಾಡ್ತೀನಿ, ಅದನ್ನೂ ಮಾಡ್ತೀನಿ, ಇದನ್ನೂ ಕಲಿತೀನಿ, ಇದನ್ನೂ ಮಾಡ್ತೀನಿ, ಇದನ್ನೂ ಮಾಡ್ತೀನಿ ಅಂತ ಅನೇಕ ಕಡೆ ನನ್ನ ತಲೆಯನ್ನು, ಮನಸ್ಸನ್ನು, ಬುದ್ಧಿಯನ್ನು ತೊಡಗಿಸಿದಾಗ ನನ್ನ ನಿಜವಾದ ಮಾರ್ಗವನ್ನು ನಾನು ಕಳ್ಕೋಬೇಕಾಗ್ತದೆ. ಹಾಗಾಗಿ ಈ ಕಾರ್ಯಕ್ರಮ ಆಗಲಿ, ಸನಾತನ ಭಾರತೀಯ ಶಿಕ್ಷಣ ಆಚಾರ ವಿಚಾರಗಳಾಗಲಿ, ಅವುಗಳನ್ನು ನಿತ್ಯದಲ್ಲಿ ಪಾಲಿಸುವುದರಿಂದ ನಮಗೇನು ಬೇಕೋ, ನಿಜವಾಗಿಯೂ ನಮಗೇನು ಬೇಕೋ ಅದು ಸಮಯ ಅಥವಾ ಕಾಲವೇ ನಮಗೆ ಅನುಕೂಲ ಮಾಡಿಕೊಡ್ತದೆ. ಎಂದಿಗೂ ಬಯಸದಿರುವಂತಹ ಸಾಧನೆ, ಎಂದಿಗೂ ಕಾಣದೇ ಇರುವಂತಹ ಸುಖ, ಎಂದಿಗೂ ಅನುಭವಿಸದೇ ಇರುವಂತಹ ಸಾಮಾಜಿಕ ಒಂದು ಪ್ರಶಂಸೆ ತಾನಾಗೇ ಒದಗಿ ಬರ್ತದೆ. ಆದರೆ ನಿಷ್ಕಲ್ಮಶ ಭಾವದಿಂದ ನಿತ್ಯ ನಿನ್ನ ಪರಿಶ್ರಮ ಪ್ರಯತ್ನವಿರಬೇಕೇ ವಿನಃ ಈ ವಿಷಯದಲ್ಲಿ ಅವಸರ, ಇಲ್ಲದೇ ಇರುವಂತಹ ವಿಚಾರ, ಶಾರ್ಟ್ಕಟ್ಗಳು ಇವ್ಯಾವ ಕೆಲಸಕ್ಕೆ ಬರೋದಿಲ್ಲ. ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡು ನಾವು ಈಗ ಒಂದು ಸಣ್ಣ ಬ್ರೇಕ್ ತಗೋಣ.
NKR ಟಿವಿಗೆ ಮತ್ತೆ ಸ್ವಾಗತ. ಕಾರ್ಯಕ್ರಮ ಹೋರೋಸ್ಕೋಪ್ ಸ್ಟೆಥೋಸ್ಕೋಪ್ ಜುಗಲ್ಬಂದಿ. ಡಾಕ್ಟ್ರ, ನನಗೊಂದು ಸಣ್ಣ ಇನ್ಸಿಡೆಂಟ್ ನೆನಪಾಗ್ತದೆ. ಇದನ್ನ ಎಲ್ಲೋ ಕೇಳಿದ್ದು ವಿಷಯ ಅಂದ್ರೆ ಬದಲಾಗುವಂಥ ಪ್ರಸಂಗಗಳು ಹೆಂಗೆ ಬರ್ತಾವ ಅಂತ. ಇದು ಆಗಿದ್ದೊಂದು ಸೌತ್ ಇಂಡಿಯಾದಾಗ ಒಂದು ಯಾವುದೋ ಸಣ್ಣ ಗುಡಿ ಇರುವಂಥ ಒಂದು ತೀರ್ಥಕ್ಷೇತ್ರದೊಳಗೆ. ಅಲ್ಲೇ ಇವ ರೆಗ್ಯುಲರ್ ಆಗಿ ಕೆಲಸ ಮಾಡ್ಕೋತಾ ಇದ್ದ ಒಬ್ಬ. ಅವನ ಕೆಲಸ ಏನಪ್ಪ ಅಂತಂದ್ರೆ ನಿತ್ಯ ಗುಡಿ ಕಸ ಗುಡಿಸೋದು, ಒರೆಸೋದು, ನೆಲ ಭಕ್ತರಿಗೆಲ್ಲ ಅನುಕೂಲ ಮಾಡಲಿಕ್ಕೆ ಅದನ್ನು ಎಷ್ಟು ಸ್ವಚ್ಛ ಇಡಬೇಕೋ ಆ ಪ್ರಾಂಗಣ ಅಷ್ಟು ಸ್ವಚ್ಛಾಗಿ ಇಡ್ತಿದ್ದವ. ಅವ ಎಲ್ಲಿಂದ ಬಂದಿದ್ದ, ಅವ ಯಾರಿಗೆ ಹುಟ್ಟಿದ್ದ, ಏನು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆ ಗುಡಿ ಇವರಿಗೆ ಅಲ್ಲಿ ಆಡಳಿತಾಧಿಕ ಮಂಡಳಿಗೆ ಏನಿತ್ತಂದ್ರೆ ಆಯ್ತಪ್ಪ ಒಬ್ಬ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಅಡುಗೆ ಒಳಗೆ ಒಂದು ಪ್ರಸಾದ ಅವಂದು ಆಗ್ತಿತ್ತು. ಅವ ರೆಗ್ಯುಲರ್ ಆಗಿ ಅಲ್ಲಿದ್ದು ಬಿಟ್ಟದ. ಇದು 10-12 ವರ್ಷದಿಂದ ನಡ್ಕೋತಾ ಬಂತಿದ್ದು. ಒಂದು ದಿವಸ ಅಲ್ಲಿ ಏನಾಯ್ತು, ಇದು ಸ್ವಾತಂತ್ರ್ಯ ಪೂರ್ವದ ಕಥೆ. ಬ್ರಿಟಿಷರು ಆ ಜಾಗ ಆಳಲಿಕ್ಕೆ ಹೋಗ್ತಾರೆ, ಅಲ್ಲಿ ಆಳ್ತಾರೆ. ಅವಾಗ ಅಲ್ಲೇನು ನೋಡ್ತಾರ ಅಂತಂದ್ರೆ ಅವರು ಕೆಲಸ ಮಾಡೋರು ಇದ್ದಾರೆ, ವರ್ಚಕರಿದ್ದಾರೆ, ಎಲ್ಲರೂ ಇದ್ದಾರೆ. ಅವರು ಒಂದು ತಾರೀಖು ನಿಗದಿ ಮಾಡ್ತಾರೆ. ಇಂಥ ತಾರೀಕಿಗೆ ಇಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೂ ಇಂಗ್ಲೀಷ್ ಬರಬೇಕು. ಅವ್ರು ಇಂಗ್ಲೀಷ್ ಕಲಿಲ್ಲ ಅಂದ್ರೆ ನಮ್ಮಲ್ಲಿ ಕೆಲಸಕ್ಕೆ ಬೇಡ ಅಂತಂತಾರೆ ಅವ್ರು. ಸೊ ಆತಂಥೇಳಿ ಇವ ಇಂಗ್ಲೀಷ್ ಕಲೀಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇವನು ಇಂಗ್ಲೀಷ್ ಆ ವಯಸ್ಸಿಗೆ ಇವಾಗೇನು ಇಂಗ್ಲೀಷು, ಒಂದು 23-24 ವರ್ಷದ ಯುವಕ ಅವ. ಸೊ ಅವ್ನು ಪ್ರಯತ್ನ ಮಾಡ್ತಾನೆ, ಅಲ್ಲಿ ಹೋಗ್ತಾನೆ, ಕಲಿತಾನೆ, ಏನಾಗಲ್ಲ. ಅವರು ಇಂಗ್ಲೀಷ್ ಟೆಸ್ಟ್ ಇಂಥ ತಾರೀಕಿಗೆ ಇರ್ತದೆ, ಇದ್ರಾಗ ಪಾಸ್ ಆದ್ರೆ ನಿಂಗೆ ನೌಕರಿ ಅಂತ ಹೇಳ್ತಾರೆ ಅವರು. ಆತಂತ ನೀವು ಹೋಗ್ತಾನೆ. ಅವತ್ತಿನ ದಿವಸ ಅವ್ರು ಪರೀಕ್ಷೆ ತಗೋತಾರೆ, ಫೇಲ್ ಆಗ್ತಾನೆ. ಫೇಲ್ ಆದ್ಕೊಂಡು ಮಾಡ್ಬೇಕು, ನೀನು ನೌಕರಿ ಇರಂಗಿಲ್ಲ ನಮಗೆ. ಇವಾಗ ಆ ಊರು, ಆ ಗುಡಿ ಆಗ್ಬಿಟ್ರೆ ಬೇರೆ ಜಗತ್ತಿಲ್ಲ ನಿಮಗೆ. ಗುಡಿಯಿಂದ ಅಂತೂ ಹೊರಗೆ ಹಾಕ್ತಾರೆ, ಇನ್ನೇನು ಮಾಡೋದು ಅಂಥೇಳಿ ಹೊರಗೆ ಗುಡಿ ದೊಡ್ಡ ಆ ದೇವಸ್ಥಾನಕ್ಕೆ ಒಂದು ಮಹಾದ್ವಾರ, ಆ ಮಹಾದ್ವಾರದ ಕಟ್ಟೆ ಮೇಲೆ ಮಲಗಿರ್ತಾನೆ. ಒಬ್ಬ ಟ್ರಕ್ ತೊಗೊಂಡು ಹೋಗೋ ಅವ ಭಕ್ತ ಆ ಗುಡಿದು. ಅವ ಅವತ್ತಿನ ದಿವ್ಸ ಬಾಗಿಲ ಹಾಕಿರ್ತದ, ಇವ ಹೊರಗೆ ಮಲ್ಕೊಂಡಿರ್ತಾನೆ. ಇವನು ಬಂದು ನೋಡ್ತಾನೆ, ನೀ ಇಲ್ಲಿ ಒಳಗೆ ಕೆಲಸ ಮಾಡೋ. ಹೌದು, ಹಿಂಗೆ ಆತಪ್ಪ, ನನ್ನ ನೌಕರಿ ಹೋತು ಅಂತಂತ ನೀವು. ಹೌದಾ, ಹಂಗಂದ್ರೆ ಏನು ಮಾಡ್ತಿ ಇಲ್ಲಿದ್ದ? ಈ ಊರಾಗಂತೂ ನೀಗೇನು ನೌಕರಿ ಸಿಗಲಿಕ್ಕಿಲ್ಲ, ಯಾಕಂದ್ರೆ ನಿಂಗೆ ಈ ಕಸ ಹೊಡಿಯೋದು ಇದು ಬಿಟ್ರೆ ಬೇರೆ ಕೆಲಸ ಬರಂಗ, ಬಾ ನೋಡೋಣ ಅಂತ ಅವ್ನು ಕರ್ಕೊಂಡು ನೀನೊಂದು ಮುಂದಿನ ಊರಿಗೆ ಬಿಡ್ತೇನೆ ಅಂತ ಹೇಳಿ ಅವ್ನು ಮುಂದಿನ ಊರಿಗೆ ಕರ್ಕೊಂಬಂದು ಬಿಡ್ತಾನೆ. ಆ ಮುಂದಿನ ಊರಾಗ ಅವ ಎಲ್ಲಿ ಬಿಡ್ತಾನ ಅಂತಂದ್ರೆ ಒಂದು ಯಾವುದೋ ಹೋಟೆಲ್. ಈ ಹೋಟೆಲ್ ಮಾಲಕ್ ಚಲೋ ಇದ್ದಾನ, ಇಲ್ಲಿ ಬಂದಾಗ ಊಟ ಮಾಡ್ತೀನಿ. ಕತ್ತಿರ್ತ ಇನ್ನೂ ಬೆಳಕಾಗಿರಂಗಿಲ್ಲ, ಅವನ ಅಂಗಡಿ ಬಾಗಿಲು ಸಹಿತ ತೆಗೆದಿರಂಗಿಲ್ಲ. ಅವನ ಅಂಗಡಿ ಮುಂದೆ ನೀವು ಮಲ್ಕೊ. ಅವ ಮಾಲಕ್ ಬಂದಮೇಲೆ ಅವ್ನಿಗೆ ಹೇಳು, ನನಗೆ ಹಿಂಗೆ ಸ್ವಚ್ಛ ಮಾಡ್ಲಿಕ್ಕೆ ಬರ್ತದೆ, ನಂಗೆ ಕೆಲಸ ಮಾಡ್ಲಿಕ್ಕೆ ಬರ್ತದೆ, ನಾನು ಇಲ್ಲಿ ಜೋಡಿ ಇರ್ತೀನಿ ಅಂತ ಹೇಳಿ ಅವನಿಗೆ ಇಟ್ಕೊಂಡು ಊಟಕ್ಕೆ ಹಾಕ್ತಾನೆ ಅಂತ ಹೇಳ್ತಾನ. ಹ್ಞೂ ಅಂತಾನೆ. ಹಂಗಾದ ಕೂಡ ಬೆಳಗಾಗ್ತದೆ, ಮಾಲಕ್ ಬರ್ತಾನೆ, ಬಾಗಿಲು ತೆಗಿತಾನೆ. ಇವ್ನು ಮಲಗಿದ್ ನೋಡ್ತಾನೆ ಯುವಕನ್ನ, ಏನು ಯಾರು ಅಂತ. ಹಿಂಗೆ ರೀ ನಾ ಅಂತ ಹೇಳ್ತಾನೆ. ಅಡ್ಡಿಲ್ಲ, ನೀ ತೊಂದರೆ ಇಲ್ಲ, ನಮ್ಮಲ್ಲಿ ಕೆಲಸ ಮಾಡ್ಲಿಕ್ಕಿರು ಅಂತ. ಸೊ ಅವನ ಅಂಗಡಿಯಾಗ ಅವ ಕೆಲಸ ಮಾಡ್ಲಿಕ್ಕಿರ್ತಾನೆ. ಅವ ಕ್ರಮೇಣ ಕೆಲಸ ಮಾಡ್ಕೋತ ಕಸ ಹೊಡೆಯೋದು, ಮುಸುರಿ ತಿಕ್ಕೋದ್ರಿಂದ ಅವ ಸಪ್ಲೈಯರ್ ಆಗ್ತಾನೆ. ಸಪ್ಲೈಯರ್ ಆಗಿ ಅವ್ನ ಸಪ್ಲೈ ಕೆಲಸದಾಗ ಚಲೋ ಇರೋದ್ರಿಂದ ಅವನವ ನೀ ಗಲ್ಲೇದ ಮೇಲೆ ಕೊಡಪ್ಪ, ನಾ ಒಂದು ತಾಸು ಹೊರಗೆ ಹೋಗಿ ಬರ್ತೀನಿ ದಿನ ಅಂಥೇಳಿ. ಅವ ಎಲ್ಲೋ ಗುಡಿಗೆ ಎಲ್ಲೋ ಹೋಗ್ತಿರ್ತಾನೆ ಮಾಲಕ. ಸೊ ಆ ಒಂದು ತಾಸಿನಾಗ ಅವ ಗಲ್ಲೇದಾಗ ಕೂಡ್ಲಿಕ್ಕೆ ಶುರು ಮಾಡ್ತಾನೆ. ಇದು ಕಾಲಕ್ರಮೇಣ ಅವ ಗಲ್ಲೇದಾಗ ಕೂತು ಅವನು ಮಾಲಕನ ವಿಶ್ವಾಸ ಎಷ್ಟು ಗಳಿಸ್ತಾನಂತಂದ್ರೆ, ಮಾಲಕ ಇವನ ಮೇಲೆ ಆ ಹೋಟೆಲ್ ಬಿಟ್ಟು ವಾರಾನ್ಗಟ್ಲೆ ಊರಿಗೆ ಅದೆಲ್ಲ ಹೋಗಿ ಬರೋದೆಲ್ಲ ಶುರು ಆಗ್ತದೆ. ಆ ಮಾಲಕಿಗೆ ಒಬ್ಬಾಕಿ ಮಗಳು, ಒಬ್ಬಾಕಿನ ಮಗಳು, ಆಕಿನ್ನ ಚಲೋ ಹಳ್ಯಾಗ ಕೊಡ್ಬೇಕಂತ ಹೇಳಿ ವಿಚಾರ ಮಾಡಿ ಅವ ಇವನ್ನ ಯಾಕೆ ನಾನು ಹಳ್ಯಾ ಮಾಡ್ಕೋಬಾರ್ದು ಅಂಥೇಳಿ. ಸೊ ಇವನ್ನ ತನ್ನ ಹಳ್ಯಾ ಮಾಡ್ಕೋತಾನ. ಅವ ಲಗ್ನ ಮಾಡಿಕೊಡ್ತಾನೆ ಮಗಳನ್ನ. ಇವ ಹೋಟೆಲಿನ ಮಾಲಕ ಆಗ್ತಾನೆ. ಮುಂದೆ ಕಾಲಕ್ರಮೇಣ ಇದು ಎದಕ್ಕೆ ಕತೆ ಹೇಳ್ತಾನ ಅಂತಂದ್ರೆ, ಒಬ್ಬಾಕಿ TV ಆ್ಯಂಕರ್ ಅವನ ಕಡೆ ಹೋಗಿ ಕೇಳ್ತಾಳೆ, ಸರ್ ನೀವು ಚಲೋ ಹೋಟೆಲ್ ನಡೆಸ್ತೀರಿ, ಇದು ಹೆಂಗಾತು? ಇಷ್ಟೆಲ್ಲ ಮಾಡಿರಿ ನೀವು, ಇಷ್ಟೆಲ್ಲ ಇದು ಇಂಥ ದೊಡ್ಡ ಹೋಟೆಲ್ ಮಾಡಿರಿ, ಇದ್ರ ಜೊತೆ ಇಲ್ಲೊಂದು ಫ್ರಾಂಚೈಸಿ ಮಾಡಿದ್ರಿ, ಅಲ್ಲೊಂದು ಮಾಡಿದ್ರಿ, ಈಗ ನಿಮ್ಮ 20 ಹೋಟೆಲ್ ಅವ ಇಂಥದ್ದು ಹೊಡೋದದ. ನೀವು ಮತ್ತೆ ಯಾವಾಗ ಬಂದು ನಾನು ನನ್ನ ಜೊತೆ ಮಾತಾಡಿದ್ರು ಕನ್ನಡದಾಗ ಮಾತಾಡ್ತೀರಿ, ನೀವು ಇಂಗ್ಲೀಷ್ ಯಾಕೆ ಕಲಿಲ್ಲ ಅಂತ. ನಾ ಇಂಗ್ಲೀಷ್ ಕಲ್ತಿದ್ದೆ ಅಂದ್ರೆ ಇನ್ನೂ ಆ ಗುಡ್ಯಾಗ ಕಸ ಹೊಡಿತಿದ್ದೆ ಅಂತ ಹೇಳಿದಂತ. ಸೊ ಇಂಗ್ಲೀಷ್ ಕಲೀಲಾರ್ದ ಇದ್ದದ್ದಕ್ಕೆ ಅಂದ್ರೆ ನೀವು ಏನು ಕಲಿತೀರಿ, ಏನು ಬಿಡ್ತೀರಿ ಅನ್ನೋದ್ರ ಮಾತು ಬೇರೆ. ಆದರೆ ಭವಿಷ್ಯ ಬದಲಿಸ್ಲಿಕ್ಕೆ ಅಂದ್ರೆ ಕರಿಯರ ಬದಲಿ ಮಾಡಲಿಕ್ಕೆ ಇಂಥ ಘಟನೆಗಳು ಬೇಕಾಗ್ತಾವೆ. ಆದ್ರೆ ಈಗ ನಮ್ಮಂಥ ಸಾಮಾನ್ಯರಿಗೆ, ಫಾರ್ ಎಕ್ಸಾಂಪಲ್, ಎಲ್ಲರ ಜೀವನದಾಗ ಇಂಥ ಮಿರಾಕಲ್ ನಡೀತಾವ ಅಂತಿರಂಗಿಲ್ಲ. ಸೊ ನಮಗೆ ಜ್ಯೋತಿಷ್ಯ ಶಾಸ್ತ್ರದಿಂದ ಆಗಲಿ ಅಥವಾ ಮೆಡಿಕಲ್ ದೃಷ್ಟಿಯಿಂದ ಆಗಲಿ, ನಾವು ರೆಗ್ಯುಲರ್ ಆಗಿ ನಮ್ಮ ಪ್ರೊಫೆಷನ್ನಾಗ ಎಕ್ಸೆಲ್ ಆಗಲಿಕ್ಕೆ ಈ ನಮ್ಮ ಕಾರ್ಯಕ್ರಮದಾಗ ಅಂದ್ರೆ ಪ್ರತಿನಿತ್ಯ ಈ ಕಾರ್ಯಕ್ರಮ ನೋಡೋದ್ರಿಂದ ಅಥವಾ ಪ್ರತಿ ನಮ್ಮ ಕಾರ್ಯಕ್ರಮವನ್ನು ನೋಡೋದ್ರಿಂದ ಏನೇನು ಬೆನಿಫಿಟ್ ಆಗ್ತದೆ ವೀಕ್ಷಕರು? ನಿಮ್ಮ ಪ್ರಶ್ನೆ ಹೇಗಿದೆ ಅಂದರೆ, ಕೆಲವೊಬ್ಬರಲ್ಲಿ ಈ ಥರದ ಒಂದು ನಿಮ್ಮ ಕಥೆಯಲ್ಲಿ ಬರುವಂತಹ ಒಂದು ಯೋಗಗಳಿಂದ ಕೆಲವರಿಗೆ ಒಳ್ಳೆಯದಾಗತ್ತೆ, ಕೆಲವರು ಹಾಗಿರಲ್ಲ. ನಾನು ಹೇಳ್ತೇನೆ, ಪ್ರತಿಯೊಬ್ಬರಿಗೂ, ಅವ ಬಡವನಿರಲಿ, ಶ್ರೀಮಂತನಾಗಿರಲಿ, ಸದೃಢನಾಗಿರಲಿ, ರೋಗಿ ಆಗಿರಲಿ,
ಎಲ್ಲರ ಜೀವನದಲ್ಲೂ ಬದಲಾವಣೆ ಬರ್ತದೆ. ಎಲ್ಲರ ಜೀವನದಲ್ಲೂ ಒಂದು ಯೂಟರ್ನ್ ಇರ್ತದೆ. ಎಲ್ಲರೂ ಸಾಧಾರಣರಿಂದ ಅಸಾಧಾರಣರಾಗ್ತಾರೆ, ಅಸಾಧಾರಣದಿಂದ ಅಸಾಧಾರಣಕ್ಕೆ ಬರ್ತಾರೆ. ಇದು ಜೀವನ ಚಕ್ರ ಇದು. ಆದರೆ ಆ ಕಥೆಯಲ್ಲಿ ಒಂದು ವಿಶೇಷತೆ ಅಥವಾ ಜಗತ್ತಿನಲ್ಲೇ ಯಶಸ್ಸು ಅಂತ ಎಲ್ಲಿ ಬಂದದ್ದು ಒಂದೇ ಒಂದು ಕಾಮನ್ ವಿಶೇಷತೆ ಇರ್ತದೆ. ಏನು ಹೇಳ್ರಿ? ಕನ್ಸಿಸ್ಟೆನ್ಸಿ. ಪ್ರತಿನಿತ್ಯವೂ ಆ ಮನುಷ್ಯ ಏನು ಬಿಡಲಿಲ್ಲ ಹೇಳ್ರಿ? ತನ್ನ ಪರಿಶ್ರಮ, ತನ್ನ ಪ್ರಾಮಾಣಿಕತೆ, ತನ್ನ ಉದ್ಯೋಗದ ಏನು ಸ್ವಚ್ಛತೆ ಮಾಡೋದು, ಎಲ್ಲೂ ಮತ್ತೆ ದುರಾಸೆ ಪಡಲಿಲ್ಲ. ಯಾವುದೇ ಸ್ಥಾನಮಾನಾದಿಗಳಿಗೆ ದುರಹಂಕಾರದಿಂದ ಅದು ಬೇಕು ಅನ್ನೋ ದುರುದ್ದೇಶದಿಂದ ಪ್ರಯತ್ನ ಮಾಡಲಿಲ್ಲ. ಕ್ಯಾಚ್ ಹಾಕುವಂಥ ಸ್ಕೆಚ್ ಹಾಕಲಿಲ್ಲ. ಅವೇನು ಮಾಡ್ದ? ತನ್ನ ಕರ್ತವ್ಯವನ್ನು ಹೆಚ್ಚು ರೀತಿಯಿಂದ ಮಾಡ್ತಾ ಬಂದ, ಇನ್ನೂ ಹೆಚ್ಚು ರೀತಿಯಿಂದ ಪ್ರಾಮಾಣಿಕತೆಯಿಂದ ಮಾಡ್ತಾ ಬಂದ. ಅವನ ಕೆಲಸ, ಅವನ ನಡವಳಿಕೆ, ಅವನ ರೀತಿ ನೀತಿ, ಅವನದ ಹೇಳಿದ್ನಲ್ಲ, ಅದೆಲ್ಲವೂ ಪುಣ್ಯವನ್ನು ಸಂಗ್ರಹಿಸ್ತಾ ಹೋಗ್ತದೆ. ಆ ಒಂದು ಎಟಿಟ್ಯೂಡ್ ಅವನು ನೋಡಿದ ತಕ್ಷಣ ನಮ್ಮಪ್ಪ ಅನ್ನೋ ಭಾವ ಕಲ್ಪನೆ ಜಾಗೃತಿ ಆಯ್ತು. ಅದರಿಂದ ಏನಾಯ್ತು? ಅವಕಾಶಗಳು ಹೆಚ್ಚಾದವು. ಅವ ಸಣ್ಣ ವ್ಯಕ್ತಿಯಿಂದ ಸಪ್ಲೈಯರ್ ಆದ, ಗಲ್ಲೆ ಮೇಲೆ ಕೂತ್ಕೊಂಡ, ಅವ ಮಾಲಕನಾದ. ಈ ಥರದ ಅವಕಾಶ ಎಷ್ಟೋ ನಮ್ಮ ಜೀವನದಲ್ಲಿ ಬರ್ತಾವ. ಆದರೆ ನಾವು ನಮ್ಮ ವ್ಯಕ್ತಿತ್ವ ಅಂತ ಏನು ಕರಿತೀವಿ, ನಮ್ಮ ದಿನಚರಿ ಅಂತ ಏನು ಕರಿತೀವಿ, ನಮ್ಮ ಮನಸ್ಸು ಬುದ್ಧಿ ಅಂತ ಏನು ಕರಿತೀವಿ, ಈ ನಿಗ್ರಹವನ್ನು, ನಿಯಂತ್ರಣವನ್ನು ಕಳ್ಕೊಂಡು ಎಷ್ಟೋ ಬಂದ ಅವಕಾಶಗಳನ್ನು ಕಳ್ಕೊತೀವಿ. ಎಷ್ಟೋ ಸಾಧನಾ ಮಾರ್ಗದಿಂದ ಕೆಳಗೆ ಬೀಳ್ತೀವಿ. ಅದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರ ಆಗಲಿ, ಆಯುರ್ವೇದ ಶಾಸ್ತ್ರ ಆಗಲಿ, ವೇದಾಂತ ಶಾಸ್ತ್ರ ಆಗಲಿ, ಅಥವಾ ಅನೇಕ ಈ ತತ್ವಜ್ಞಾನದ ಪದಗಳು, ತತ್ವಜ್ಞಾನದ ವಿಚಾರಗಳೇನವ, ಭಾರತೀಯ ಶಿಕ್ಷಣ ಅಂತೇನದ, ಪಾರಂಪರಿಕ ಶಿಕ್ಷಣ ಅನ್ನೋದೇನದ, ಇದು ನಿಶ್ಚಿತವಾಗಿ ಮನುಷ್ಯನಿಗೆ ಸಮಾಧಾನದ ಜೀವನ, ಸಾಧನೆಯ ಜೀವನ ಎರಡನ್ನೂ ಕೊಡುವಂತಹ ಶಕ್ತಿ ಈ ಜ್ಞಾನದಲ್ಲದ. ಈ ಕಾರ್ಯಕ್ರಮದ ಮೂಲಕ ಇವತ್ತು ಬರೀ ನಾವು ಈ ಕಾರ್ಯಕ್ರಮದ ವಿಶೇಷತೆಯನ್ನು ಹೇಳ್ತಾ ಇದ್ದೇವೆ ವಿನಃ ಸೂತ್ರಗಳನ್ನೆಲ್ಲೂ ಬಿಟ್ಟುಕೊಟ್ಟಿಲ್ಲ. ದಿನನಿತ್ಯದಲ್ಲಿ ಒಂದು ರಹಸ್ಯಕಾರಿಯಾದಂತಹ ಸೂತ್ರಗಳನ್ನು ಹೇಳ್ತಾ ಹೋಗ್ತೀವಿ. ಒಂದು ಸೂತ್ರ ಸಾರ್ವತ್ರಿಕವಾಗಿ ಅದು ಪರಿಣಾಮಕಾರಿಯಾಗಿರಬೇಕು. ಒಬ್ಬರಿಗೆ ಜ್ವರ ಇದೆ ಅಂದರೆ ಯಾವುದೋ ಒಂದು ಪ್ಯಾರಾಸಿಟಮೋಲ್ ಅಂತ ಇವಾಗ ನಾವು ಕೊಡ್ತೀವಿ. ಆಯುರ್ವೇದದಲ್ಲಿ ನಾವು ಅಮೃತ ಬಳ್ಳಿನೂ ಕಷಾಯಗಳನ್ನು ಕೊಡ್ತೀವಿ. ಯಾರಿಗೇ ಜ್ವರ ಬರಲಿ ಅದು ತಗೊಳ್ಳಿ ಆರಾಮಾಗ್ತಾರೆ ಅಂದರೆ ಅದು ಸಾರ್ವತ್ರಿಕವಾಗಿ ಶ್ರೇಷ್ಠವಾದದ್ದು. ಯಾರಿಗೇ ದಾಹ ಆಗಲಿ ನೀರು ಕುಡಿದ್ರೆ ಅದು ದಾಹ ಕಡಿಮೆ ಆಗ್ತದೆ. ಯಾರಿಗೇ ಹಸಿವಾಗಲಿ ಅನ್ನವನ್ನು ಸೇವಿಸಿದಾಗ ಅದು ದೇಹದ ಹಸುವನ್ನು ಕಡಿಮೆ ಮಾಡ್ತದೆ. ಇದು ವಿಜ್ಞಾನ. ಎಲ್ಲರಿಗೂ ಅಪ್ಲೈ ಆಗಬೇಕದು. ಇಬ್ಬರಿಗಾತು, 4 ಮಂದಿಗೆ ಆಗಿಲ್ಲ, ಇನ್ನೊಬ್ರಿಗಾಗಿಲ್ಲ, ನಿನ್ನ ಹಣೆ ಬಾರ ನಿನ್ನ ದೈವ ಅಲ್ಲ. ಹಣೆ ಬಾರ, ದೈವ, ಪ್ರಾರಬ್ಧ ಒಂದು ಕಡೆ. ನಾವು ಕೊಡುವ ಸುಲಭ ಸೂತ್ರಗಳು ಅಂತೇನವ ಅಂದರೆ ಸನಾತನ ಭಾರತೀಯ ಸುಲಭ ಸೂತ್ರಗಳು ನಿತ್ಯದಲ್ಲಿ ಅದನ್ನು ಅನುಸಂಧಾನಕ್ಕೆ ತರುವುದರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಆಗುವ ಲಾಭಗಳು, ಬದಲಾವಣೆಗಳನ್ನು ನೀವೇ ಕಾಣ್ತೀರಿ. ಅದೇ ನಮ್ಮ ಕಾರ್ಯಕ್ರಮದ ಸ್ವಾರಸ್ಯ. ದೇಶಪಾಂಡೆ ಅವರೇ ಸರ್, ಈ ಕಾರ್ಯಕ್ರಮದಲ್ಲಿ ತಾವು ಹೇಳಿದ ಹಾಗೆ ಸಣ್ಣವರಿಗೆ, ದೊಡ್ಡವರಿಗೆ, ಕೆಲಸ ಮಾಡುವವರಿಗೆ, ನಿವೃತ್ತರಾದವರಿಗೆ, ವಿದ್ಯಾಭ್ಯಾಸದಲ್ಲಿರುವವರಿಗೆ ಅಥವಾ ಇಲ್ಲದೇ ಇರುವವರಿಗೆ, ನಿರುದ್ಯೋಗಿಗಳಿಗೆ, ಉದ್ಯೋಗಿಗಳಿಗೆ, ಅಥವಾ ಸಣ್ಣ ಪುಟ್ಟ ಪ್ರೈವೇಟ್ ಜಾಬ್ ಮಾಡೋರಿಗೆ, ವ್ಯಾಪಾರ ಮಾಡೋರಿಗೆ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ದೊಡ್ಡ ಹುದ್ದೆಗಳನ್ನು ಅಲಂಕರಿಸುವಂಥವ್ರಿಗಾಗಲಿ ಅಂತಲ್ಲ, ಪ್ರತಿ ಒಬ್ಬರಿಗೂ ಎಲ್ಲರಿಗೂ ಅವರದೇ ಆದ ಕಷ್ಟಗಳು, ಅವರದೇ ಆದ ಮಾನಸಿಕ ಒತ್ತಡಗಳು, ಅವರದೇ ಆದ ಆಸೆಗಳು, ಅಭಿಲಾಷೆಗಳಿರ್ತಾವೆ. ಆನೆಗೆ ಆನೆ ಭಾರ, ಇಲೆಗೆ ಇಲೆ ಭಾರ. ಹಾಗೆ ಅವರವರ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಕೆಲಸ ಇದು ಮಾಡ್ತದೆ ಹೊರತಾಗಿ ಕುಗ್ಗಿಸುವಂಥ ಕೆಲಸ ನಮ್ಮ ಭಾರತೀಯ ಶಿಕ್ಷಣ ಮಾಡೋದಿಲ್ಲ. ನಿತ್ಯದಲ್ಲಿ ಆ ಮನುಷ್ಯ ಒಂದು ದೊಡ್ಡ XYZ ಪರ್ಸನ್ ಇರ್ತಾನೆ, ಭಾಳ ದೊಡ್ಡ ಸಾಧನೆಯನ್ನು ಮಾಡಿರ್ತಾನೆ. ಅವನಲ್ಲೂ ಮನಸ್ಸಲ್ಲಿ ಇನ್ನೊಂದು ಬೇಕಂತ ಆಸೆ ಇರ್ತದೆ, ಇನ್ನೂ ಸಾಧಿಸಬೇಕು ಅನ್ನೋ ಅಭಿಲಾಷೆ ಇರ್ತದೆ. ಅದಕ್ಕೆ ಏನೋ ಒಂದು ಕೊರತೆ ಇರ್ತದೆ. ಸಮಥಿಂಗ್ ವಿಲ್ ಬಿ ಮಿಸ್ಸಿಂಗ್ ಇನ್ ಹಿಸ್ ಲೈಫ್. ಏನೋ ಒಂದು ಕೊರತೆ ಇರ್ತದೆ, ಅವ ಅದನ್ನು ಸಾಧಿಸ್ಲಿಕ್ಕೆ ಆಗ್ತಿರೋದಿಲ್ಲ. ಯಾವುದೋ ಒಂದು ನಮ್ಮ ಭಾರತೀಯ ಈ ಶಿಕ್ಷಣದ ದಿನಚರಿಯ ಪದ್ಧತಿ, ಏನೋ ಒಂದು ಪರಿಪಾಲನೆ, ಯಾವುದೋ ಒಂದು ವಿಧಿವಿಧಾನ, ನಿಸ್ಸಂದೇಹವಾಗಿ ಯಾವುದೋ ಒಂದು ಸುಲಭ ಸೂತ್ರ, ನಾವು ಕೊಡುವಂತಹ ಭಾರತೀಯ ಶಿಕ್ಷಣ ಸೂತ್ರ ಅವನ ಜೀವನಕ್ಕೆ ಎಂದಿಗೂ ಆಗದೇ ಇದ್ದಂಥದ್ದನ್ನು ಸಾಧಿಸುವಂಥ ಶಕ್ತಿ ಪ್ರಾಪ್ತವಾಗಬಹುದು. ಇದೇ ನಮ್ಮ ಉದ್ದೇಶ. ಎಷ್ಟು ಪರಿಶ್ರಮ ಪಟ್ಟರೂ ಪ್ರತಿಫಲ ಸಿಗದೇ ಇದೆ ಅನ್ನುವವರಿಗೆ ಈ ಕಾರ್ಯಕ್ರಮ. ಅದ್ರ ಜೊತೆ ಇನ್ನೂ ಒಂದು ಅನ್ನಿಸ್ತದೆ ನನಗೆ. ಈಗ ಜನರಲ್ ಪ್ರಾಕ್ಟೀಸ್ನಾಗ ನಾವೇನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ನಮಗೇನೋ ಒಂದು ನಿಷ್ಠೆ ಅದ, ನಮಗೆಲ್ಲೋ ಒಂದು ಕಡೆ ಭಕ್ತಿ ಅದ, ನಮಗೆಲ್ಲೋ ಒಂದು ಕಡೆ ಶ್ರದ್ಧೆ ಅದ, ಅದನ್ನು ಇನ್ನೂ ಹೆಚ್ಚು ಮಾಡ್ಕೊಳಿಕ್ಕೂ ನಮ್ಮ ಕಾರ್ಯಕ್ರಮ ಪೂರಕ ಆಗ್ತದೆ ಅಂತ ಅನ್ನಿಸ್ತದೆ ನನಗೆ. ಅದರ ಜೊತೆ ಈಗ ನಾವು ಸ್ಟೆಥೋಸ್ಕೋಪ್ ಅಂತೇಳಿ ಮಾತಾಡ್ಲಿಕ್ಕೀವಿ. ನಿಮಗೆ ಈ ಜ್ಯೋತಿಷ್ಯ ಶಾಸ್ತ್ರ ಅಥವಾ ಭಾರತೀಯ ಇತರ ಶಾಸ್ತ್ರಗಳ ಬಗ್ಗೆ
ಎಷ್ಟು ಜ್ಞಾನ ಅದನು ಅಥವಾ ನೀವು ಎಷ್ಟು ಓದ್ಕೊಂಡಿರೋ, ಈಕ್ವಲಿ ನೀವು ಮಾಡರ್ನ್ ಮೆಡಿಕಲ್ ಸೈನ್ಸನ್ನು ಅಷ್ಟು ಓದ್ಕೊಂಡಿರಿ ಮತ್ತು ಅದನ್ನ ಅಷ್ಟು ಪ್ರಾಕ್ಟೀಸ್ ಮಾಡಿರಿ. ನಮ್ಮ ದೇಶದಾಗಲ್ಲ ವಿದೇಶದಾಗೂ ಇದ್ದು ಓದಿ ಬಂದಿರಿ ನೀವು. ಸೊ ನೀವು ಭಾಳಷ್ಟು ಮಂದಿ ರೋಗವನ್ನು ಸೀನ್ ವಿತ್ ಯುವರ್ ಐಸ್ ಆ್ಯಂಡ್ ಯು ಹ್ಯಾವ್ ಟ್ರೀಟೆಡ್ ದೆಮ್. ಸೊ ಈಗ ನನಗೇನು ಕೇಳೋದು ಅಂತಂದ್ರೆ, ಇನ್ನು ಮುಂದೆ ನಾವು ಕಾರ್ಯಕ್ರಮದೊಳಗೆ ಸಣ್ಣ ಪುಟ್ಟ ಈ ರೋಗಗಳು ಅಥವಾ ಸಣ್ಣ ಸಣ್ಣ ಬಾಧೆಗಳು ಯುವಕರ ಜೊತೆ ಸ್ಪೆಸಿಫಿಕ್ ಆಗಿ ಇಂಥವ್ರು ಇಂಥದ್ದನ್ನು ಮಾಡಬಹುದು ಅಂತಲೂ ನಾವು ಹೇಳಬಹುದಾಗಿದೆ ಅಂತ ಅನಿಸ್ತದೆ. ಅದಕ್ಕೆ ಒಂದು ಸೆಕ್ಷನನ್ನು ನಾವು ಪತ್ರಮುಖೇನ ನಮ್ಮ ವೀಕ್ಷಕರ ಜೊತೆ ಸಮಾಲೋಚನೆ ಮಾಡಿಕೊಂಡು ನಾವು ನಮ್ಮ ಮೇಲ್ ಐ ಡಿ ಅದನ್ನೆಲ್ಲ ಕಳಿಸ್ತೇವೆ. ಅವ್ರ ಮೇಲ್ ಹಾಕ್ಲಿಕ್ಕೆ ಅಡ್ಡಿ ಇಲ್ಲ ನಮಗೆ. ಕ್ರಮೇಣ ಇನ್ನೂ ದಿನ ಮುಂದೆ ಹೋದ್ರೆ ನಾವು ಒಂದು ದೂರವಾಣಿ ಸಂಖ್ಯೆ ತೊಗೊಂಡು ಆ ದೂರವಾಣಿ ಸಂಖ್ಯೆಯಿಂದ ವಾಟ್ಸಪ್ ಸಂವಹನ ಇದರಿಂದನೂ ನಾವು ಪ್ರಯತ್ನ ಮಾಡ್ಬೋದು. ನೇರವಾಗಿ ಫೋನ್ ಮಾಡಿ ಅಥವಾ ನೀವು ಫೋನ್ ಅದು ಎದಕ್ಕೆ ನನಗೆ ಆ ನೇರವಾಗಿ ಫೋನಿಂದ ಬೇಡ ಅಂತ ಅನ್ನಿಸ್ತದೆ ಅಂದರೆ, ಬಹಳಷ್ಟು ವಾಹಿನಿಗಳೊಳಗೆ ಅದು ಡೈರೆಕ್ಟಾಗಿ ಮಾತಾಡಿ ಇದನ್ನು ಮಾಡೇ ಮಾಡ್ತಾರೆ. ಆದರೆ ಅದ್ರ ಬದಲಾಗಿ ನಮ್ಮದು ಸಾಕಷ್ಟು ಗಟ್ಟಿಯಾಗಿರಲಿ, ನಮ್ಮ ಸಮಸ್ಯೆ ಕೇಳೋದ್ರೊಳಗೂ ಸ್ಪಷ್ಟತೆ ಇರಲಿ, ಮತ್ತು ನಾವು ಅವ್ರಿಗೆ ಏನು ಪರಿಹಾರ ಹೇಳ್ತೇವೆ ಅದರಾಗೂ ಸ್ಪಷ್ಟತೆ ಇರಲಿ ಅನ್ನೋದಕ್ಕೆ ಈ ಬರವಣಿಗೆ ಮೇಲೆ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ನಾಗ ಮಾಡೋದು ಸರಿ ಅನ್ಸ. ಅಫ್ಕೋರ್ಸ್ ಪದ್ಧತಿ ಸ್ವಲ್ಪ ಹಳೇದದ ಅದು ಈ ಸಂವಹನ. ಯಾಕಂದ್ರೆ ಈಗೇನು ಬಿಡ್ರಿ, ಮೊಬೈಲ್ನಾಗ ಎಲ್ಲಿದ್ದವ್ರಿಗೆ ನಾವು ಫೋನ್ ಮಾಡಿ ಸರ್ ಏನು ಮಾಡ್ಬೋದು ಅಂಥೇಳಿ, ಈಗ ಸಾಕಷ್ಟು ಮಂದಿ ಡಾಕ್ಟ್ರುಗಳಿಗೆ ಫೋನ್ಯಾಗ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ಅವ್ರು ಅಲ್ಲಿಂದ ಪ್ರಿಸ್ಕ್ರಿಪ್ಷನ್ ವಾಟ್ಸಪ್ನಾಗ ಕಳಿಸ್ತಾರೆ, ಅದನ್ನು ಹೋಗಿ ಇದ್ರಾಗ ತೊಗೊಂಡು ಅಂದ್ರೆ ಇಷ್ಟೆಲ್ಲ ಮುಂದುವರೆದದ್ದು ಖರೆ. ಬಟ್ ಇಟ್ ಈಸ್ ಆಲ್ ಟೆಂಪರವರಿ ಅಂತ ಅನ್ನಿಸ್ತದೆ ನನಗೆ. ನಮ್ಮ ಕಾರ್ಯಕ್ರಮ ನೋಡುವಂಥ ವೀಕ್ಷಕರು ಅಥವಾ ಕನ್ನಡಿಗರು ಅಥವಾ ಜಗತ್ತಿನಾಗಿರುವಂಥ ಎಲ್ಲ ನಮ್ಮ ಸನಾತನ ಧರ್ಮವನ್ನು ನಂಬುವಂಥವ್ರು ತಮ್ಮ ಬಾಧೆಗಳಿಗೆ, ತಮ್ಮ ರೋಗಗಳಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡು ಹಿಡ್ಕೊಳ್ಳಿ ಮತ್ತು ಸುಧಾರಿಸಿಕೊಳ್ಳಿ. ಅದಕ್ಕೆ ನಾ ಏನು ವೀಕ್ಷಕರಿಗೆ ವಿನಂತಿ ಮಾಡ್ತೀನಿ ಅಂತಂದ್ರೆ, ನಮ್ಮ ಸ್ಕ್ರೀನ್ ಮೇಲೆ ನಮ್ಮ ಮೇಲ್ ಐ ಡಿ ಬರ್ತದೆ, ಕೆಲವು ದಿವಸದಾಗ ವಾಟ್ಸಪ್ ಸಂಖ್ಯೆನೂ ಬರ್ತದೆ. ಸೊ ನೀವು ಪ್ರಶ್ನೆಗಳನ್ನು ಮೇಲ್ ಮೂಲಕ ಅಥವಾ ವಾಟ್ಸಪ್ ಮೂಲಕ ಕಳಿಸ್ರಿ. ಡಾಕ್ಟರ್ ಪವನ್ ಜೋಶಿ ಅವರು ಅದನ್ನ ಪರಾಮರ್ಶೆ ಮಾಡಿ ಸೂಕ್ತ ಪರಿಹಾರ, ಸೂಕ್ತ ಅದಕ್ಕೆ ವಿಧಾನಗಳನ್ನು, ಪರಿಹಾರ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ವಿಧಾನಗಳನ್ನು ಸ್ಟೆಪ್ ಬೈ ಸ್ಟೆಪ್, ಅಂದರೆ ಎಲ್ಲೂ ಶಾರ್ಟ್ಕಟ್ ಇಲ್ಲದೆ ಹೇಳ್ತಾರೆ. ಅದನ್ನು ನಿಮಗೆ ಹೇಳೋದ್ರಿಂದ ನೀವಿಂಥ ಪ್ರಶ್ನೆ ಕೇಳಿರಿ ಅಂತ ಅದು ಉಳಿದವರಿಗೂ ಮುಟ್ತದೆ. ಸೊ ನಿಮ್ಮಂಗೆ ಆ ಪರಿಸ್ಥಿತಿಯನ್ನು ಎದುರಿಸುವಂಥ ಉಳಿದ ವೀಕ್ಷಕರು ಅದನ್ನು ಪರಿಹಾರ ಕಂಡುಕೊಂಡು ಸುಧಾರಿಸ್ಕೋಬೋದು ಅಂತ. ಡಾಕ್ಟ್ರ, ಇವತ್ತಿನ ಸಂಚಿಕೆ ನಾವು ಸಾಕಷ್ಟು ಈ ಇಡೀ ಕಾರ್ಯಕ್ರಮಕ್ಕೆ ಪೀಠಿಕೆ ಹಾಕಿದ್ದೀವಿ, ನಾವೇನು ಮಾಡ್ತೇವೆ ಅಂತ ನಾವು ಸ್ಪಷ್ಟ ಹೇಳಿದ್ವಿ. ಇಷ್ಟರ ಮೇಲೆ ಮತ್ತೇನರೇ ಮಂದಿಗೆ ಡೌಟ್ ಇತ್ತು ಅಂತಂದ್ರೆ ಅವ್ರು ನಮಗೆ ಪತ್ರ ಮುಖೇನ ವ್ಯವಹರಿಸಿ ಕೇಳ್ಕೊತಾರೆ. ಆದರೂ ನನ್ನ ಸಣ್ಣ ವಿನಂತಿ ಏನಂದ್ರೆ, ಎಲ್ಲ ಕನ್ನಡಿಗರ ಪರವಾಗಿ, ನಮ್ಮ ಟಿ ವಿ ಚಾನಲ್ ಪರವಾಗಿ ನಿಮಗೆ ವಿನಂತಿಸೋದೇನಂತಂದ್ರೆ, ನಮಗೆ ವೈಯಕ್ತಿಕ ಪರಿಹಾರಗಳನ್ನು ತಮಗೆ ಹೇಳಲಿಕ್ಕೆ ಸಾಧ್ಯ ಅದ ಏನು, ಸ್ವಲ್ಪ ನಿಮ್ಮ ಟೈಮ್ ಜಾಸ್ತಿ ತೊಗೋತೇವೆ ನಾವು ಅದಕ್ಕೆ. ಬಟ್ ಅದರಿಂದ ಏನಾಗ್ತದೆ ಅಂತಂದ್ರೆ, ಇಂಡಿವಿಜುವಲಿ ಪ್ರತಿಯೊಬ್ಬ ವೀಕ್ಷಕರಿಗೆ ಇದು ತನಗಾಗಿ ಮತ್ತು ತಮ್ಮ ಏಳಿಗೆಗಾಗಿ ಮಾಡಿದ ಅನ್ನೋ ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಳೋದ್ರಿಂದ ಅಫ್ಕೋರ್ಸ್ ಅದರಿಂದ ಭಾಳ ಮಂದಿಗೆ ಉಪಯೋಗ ಆಗ್ತದೆ. ನಾ ಆಗಾಳೆ ಹೇಳಿ ನಿಮ್ಗೆ, ಯಾಕಂದರೆ ಈ ವೇದಿಕೆ ಮೇಲೆ ಚರ್ಚೆ ಆಗೋದ್ರಿಂದ ಅದು ಜಗತ್ತಿನಾದ್ಯಂತ ಹೋಗ್ತದೆ ಮತ್ತು ಎಲ್ಲರಿಗೂ ತಿಳಿತದೆ. ಬಟ್ ನೀವು ಹಂಗೆ ಮಾಡಿದ್ರಿ ಅಂತಂದ್ರೆ ಅಫ್ಕೋರ್ಸ್ ನಮಗೆ ಅವ್ರಿಗೆ ಪರ್ಸ್ನಲಿ ಪತ್ರ ಬರ್ಲಿಕ್ಕೆ ಆಗಲ್ಲ ಉತ್ತರ ಅಂಥೇಳಿ, ಬಟ್ ಈ ವೇದಿಕೆ ಮೂಲಕ ನಾವು ಉತ್ತರ ಕೊಡಬಹುದು. ಅದಕ್ಕೆ ತಾವು ಟೈಮ್ ಕೊಡಬೇಕು ಅಂತ ಹೇಳಿ ನಾನು ವಿನಂತಿಸ್ತೀನಿ. ನಮ್ಮ ಕಾರ್ಯಕ್ರಮದ ಉದ್ದೇಶವೇ ಅದಾಗಿರೋದ್ರಿಂದ ಯಾರೇ ಯಾವುದೇ ರೂಪದಲ್ಲಿ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿದರೂ ಸಹ ಸಾಧ್ಯವಾದಷ್ಟು ಮಟ್ಟಿಗೆ ನನಗೆ ತಿಳಿದಲ್ಲಿ ಅದನ್ನು ತಿಳಿಸೋ ಪ್ರಯತ್ನ ಮಾಡ್ತೀರಿ. ತಿಳಿದೇ ಇದ್ದಲ್ಲಿ ತಿಳಿದವರ ಹತ್ರ ತಿಳಿದುಕೊಂಡು ಅವರಿಗೆ ಮಾರ್ಗದರ್ಶನವನ್ನು ಮಾಡುವಂಥ ಪ್ರಯತ್ನವನ್ನು ನಿಶ್ಚಿತವಾಗಿ ನಾನು ಮಾಡ್ತೀನಿ. ಯಾರು ಯಾವುದೇ ರೀತಿಯಲ್ಲಿ ಪ್ರಶ್ನಿಸಿದರೂ ಕೂಡ ಸೂಕ್ತವಾದ ಮಾರ್ಗದರ್ಶನವನ್ನು ಈ ವೇದಿಕೆಯ ಮೂಲಕ ಅವರಿಗೆ ನಾವು ಖಂಡಿತ ಮಾಡೋಣ. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮ ಅದ್ಭುತ ಆಯ್ತು. ನನಗೂ ಸಾಕಷ್ಟು ವಿಷಯಗಳು ಗೊತ್ತಾದವು. ನಾ ಎಲ್ಲ ಪ್ರೇಕ್ಷಕರ ಪರವಾಗಿ, ನಮ್ಮ ಚಾನಲ್ ಪರವಾಗಿ ನಾನು ನಿಮಗೆ ಈ ಕಾರ್ಯಕ್ರಮ ನೀಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೇನೆ. ನಮಸ್ಕಾರ. ಧನ್ಯವಾದಗಳು.